ಸಿಗುವವರೆಗೆ ಅವನು ಶಾಂತನೇ ಆಗ್ತಿರ್ಲಿಲ್ಲ. ಅವನು ಗೆಳೆಯರು ಹೇಳ್ತಿದ್ರು, ಯಾರದ್ದೇ ಭಾಷಣ, ಯಾರದ್ದೇ ಪ್ರವಚನ ಕೇಳಕ್ಕೆ ಹೋಗ್ಬಿಟ್ರೆ ಭಾಷಣ ಮುಗಿಯೋವರೆಗೂ ಅವನು ಚಡಪಡಿಸ್ತಿದ್ದ. ಭಾಷಣ ಮುಗಿದ ಕೂಡಲೇ ಅವನು ಗೆಳೆಯರು ಮಾತಾಡ್ತಾ ಇದ್ರು, ಸ್ನೇಹಿತರು. ಹೋಗ್ತಾನೆ ನೋಡೀಗ, ಹೋಗ್ತಾನೆ ನೋಡು, ಅದೇ ಪ್ರಶ್ನೆ ಕೇಳ್ತಾನೆ, ಮಂಗಾಗಿ ವಾಪಸ್ ಬರ್ತಾನೆ. ಒಮ್ಮೆ ಮಂಗ ಅಲ್ಲ, 100,000 ಸರಿ ಮಂಗ ಆದ್ರೂ ಪ್ರಶ್ನೆ ಉತ್ತರ ಹುಡುಕೋದು ಬಿಡಲಿಲ್ಲ. ಪ್ರಶ್ನೆಗೆ ಉತ್ತರವನ್ನು ಹುಡುಕದೆ ಇದ್ದಿದ್ದರೆ ನರೇಂದ್ರನಾಗಿಯೇ ಉಳಿದು ಬಿಡುತ್ತಿದ್ದ, ವಿವೇಕಾನಂದನಾಗ್ತಿರಲಿಲ್ಲ. ಇಲ್ಲಿ ಕುಳಿತಿರುವ ನಮಗೆಲ್ಲರಿಗೂ, ಯುವಕರಿಗೆ ಮಾತ್ರ ಅಲ್ಲ, ಯುವತಿಯರಿಗೆ ಮಾತ್ರ ಅಲ್ಲ, ಉಳಿದೆಲ್ಲರಿಗೂ ವಿವೇಕಾನಂದರಾಗಬೇಕು ಶೇಷ ಜೀವನದಲ್ಲಿ ಅಂತ ಸ್ವಲ್ಪವಾದರೂ ಅನಿಸಿದ್ರೆ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಬೇಕು. ದೇವರಿದಾನ ಅಂತ ಕೇಳ್ತಿದ್ದ, ಇದಾನೆ ಅಂತ ಹೇಳ್ತಿದ್ರು ಪ್ರವಚನ ಮಾಡ, ನೀವು ನೋಡಿದ್ದೀರಾ ಅಂತ ಕೇಳ್ತಿದ್ದ. ಸುಮ್ಮನಾಗ್ಬಿಡ್ತಿದ್ರು, ಬೇಜಾರಾಗಿ ವಾಪಸ್ ಬರ್ತಿದ್ದ. ತಾವೇ ನೋಡಿಲ್ಲ, ಇದಾನೆ ಅಂತ ಹೇಳ್ತಾರೆ ಇವರು. ಅವರು ಕೇಳಿಸಂಗೆ ಹೇಳ್ತಿರ್ಲಿಲ್ಲ, ಗುಣು 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 ಅನ್ಕೊಂತ ಬರ್ತಿದ್ದ. ಯಾವುದನ್ನು ತರ್ಕಕ್ಕೆ ಸಿಲುಕಿಸದೆ, ತರ್ಕಕ್ಕೆ ಒಪ್ಪಿಸದೆ ಒಪ್ಕೊಳ್ತಿರ್ಲಿಲ್ಲ. ತರ್ಕದ ಹೊರೆಗಲ್ಲಿಗೆ ಹಚ್ಚಿ ಅದನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡ್ತಿದ್ದ. ಕೇವಲ ತರ್ಕದ ಆಧಾರದ ಮೇಲೆ ಪ್ರಶ್ನೆಯನ್ನ ಕೇಳಿದ್ರೆ ವಿವೇಕಾನಂದನಾಗ್ತಿರ್ಲಿಲ್ಲ. ಪ್ರಶ್ನೆ ಹೇಗೆ ಕೇಳಬೇಕು ಅನ್ನೋದಕ್ಕೂ ಒಂದು ವಿಧಿ ಇದೆ. ಅದನ್ನು ವರ್ಣಿಸಲಿಕ್ಕಾಗಿಯೇ ಒಂದು ಉಪನಿಷತ್ತಿದೆ, ಅದರ ಹೆಸರು ಪ್ರಶ್ನೋಪನಿಷತ್. ಪ್ರಶ್ನೆ ಕೇಳುವವನ ಮನಸ್ಸಿನಲ್ಲಿ ಯಾವ ಭಾವನೆಗಳಿರಬೇಕು, ಯಾವ ಮಾನಸಿಕ ಅವಸ್ಥೆ ಇರಬೇಕು, ಪ್ರಶ್ನೆಯನ್ನು ಸ್ವೀಕರಿಸುವವರ ಮನಸ್ಸಿನಲ್ಲಿ ಯಾವ ಭಾವನೆಗಳಿರಬೇಕು, ಯಾವ ಅವಸ್ಥೆ ಇರಬೇಕು. ತರ್ಕಕ್ಕೆ ಆಧಾರ ಶ್ರದ್ಧೆ ಇರಬೇಕು. ಶ್ರದ್ಧೆ ಇಲ್ಲದ ತರ್ಕ ಮನುಷ್ಯನನ್ನ ಅಹಂಕಾರದವರೆಗೆ ತೆಗೆದುಕೊಂಡು ಹೋಗುತ್ತೆ, ಅಲ್ಲಿಂದ ನಾಶ ಮಾಡುತ್ತೆ. ಒಂದು ವೇಳೆ ವೈಜ್ಞಾನಿಕ ಸನ್ಯಾಸಿ ಎನ್ನುವ ಪ್ರಸಿದ್ಧಿಗೆ ಪಾತ್ರನಾಗಿರತಕ್ಕಂಥ ಆ ನರೇಂದ್ರನ ಆ ತರ್ಕ ಶಕ್ತಿಯ ಆಧಾರ ಶ್ರದ್ಧೆಯಾಗಿರದೇ ಇದ್ದಿದ್ದರೆ ಅವನು ಇವತ್ತು ನಮ್ಮೆಲ್ಲರ ಸ್ಮರಣೆಗೆ ಯೋಗ್ಯನಾಗಿ ಉಳಿತಿರಲಿಲ್ಲ. ಬಲವಾದ ತರ್ಕಶಕ್ತಿ ಇದ್ದಾಗ್ಯೂ ಸಹ ಅದರ ಆಧಾರ ಶ್ರದ್ಧೆಯಾಗಿತ್ತು, ಭಕ್ತಿಯಾಗಿತ್ತು. ಭಕ್ತಿ ಆಧಾರ ಇಲ್ಲದ ಕರ್ಮ ನಮ್ಮನ್ನ ಭೋಗವಾದದ ಕಡೆಗೆ ತೆಗೆದುಕೊಂಡು ಹೋಗುತ್ತೆ. ಭಕ್ತಿಯ ಆಧಾರ ಇಲ್ಲದ ಜ್ಞಾನ ನಮ್ಮನ್ನ ಅಹಂಕಾರದ ಕಡೆಗೆ ತೆಗೆದುಕೊಂಡು ಹೋಗುತ್ತೆ. ಅದಕ್ಕಾಗಿ ಭಕ್ತಿ ಪ್ರತಿಯೊಬ್ಬ ಮನುಷ್ಯನ ಉತ್ಥಾನದ ಆಧಾರವಾಗಬೇಕು. ನರೇಂದ್ರನ ಆಧಾರ ಭಕ್ತಿಯಾಗಿತ್ತು. ಮನೆಯಲ್ಲಿ ಅಪ್ಪ ಅಮ್ಮಂದಿರಿಂದ ಆ ಭಕ್ತಿಯನ್ನು ಕಲಿತಿದ್ದ. ಮನೆಯಲ್ಲಿ ಬಾಲ್ಯದಲ್ಲಿ ಭಕ್ತಿಯನ್ನು ಕಲಿಸದೇ ಇದ್ದರೆ ತನ್ನಿಂದ ತಾನೇ ಅಹಂಕಾರ ಬರುತ್ತೆ. ಅದರಿಂದ ಬಚಾವಾಗಿದ್ದ. ಯಾರನ್ನು ಕೇಳಿದ್ರು ಉತ್ತರ ಸಿಗ್ತಿರ್ಲಿಲ್ಲ. ದೇವ್ರಿದಾನ ಅಂದ್ರೆ ಹ್ಞೂ ಅನ್ನೋರು, ನೋಡಿದಿರ ಅಂದ್ರೆ ಮುಖ ಸಪ್ಪಗೆ ಮಾಡ್ಕೊಳ್ಳೋರು. ಒಬ್ಬ ಮೇಷ್ಟ್ರು, ಅವರು ಕ್ರಿಶ್ಚಿಯನ್ ಮೇಷ್ಟ್ರು ಹೇಳಿದ್ರು, ಹೋಗು ದಕ್ಷಿಣೇಶ್ವರದಲ್ಲಿ ಒಬ್ಬ ಇದ್ದಾನೆ ರಾಮಕೃಷ್ಣ, ಅವರು ನಿನಗೆ ಉತ್ತರ ಹೇಳ್ಬೋದು. ಬಡ ಪೆಟ್ಟಿಗೆ ಯಾರನ್ನು ಒಪ್ಕೊಳ್ತಾ ಇರಲಿಲ್ಲ. ನಾವು ಒಪ್ಕೋಬಾರದು.
ಈಗ ಯಾರೂ ಒಪ್ಕೊಳ್ಳಲ್ಲ. ಸ್ಕ್ಯಾನಿಂಗ್ ಮಷಿನ್ ಭಾಳ ಸ್ಟ್ರಾಂಗ್ ಇದೆ, ಎಲ್ಲರದ್ದು ತುಂಬ ಸ್ಕ್ಯಾನ್ ಮಾಡ್ತಾರೆ. ಯಾರನ್ನೂ ಒಪ್ಕೋಬಾರ್ದು. ಪೂರ್ತಿ ಸ್ಕ್ಯಾನ್ ಮಾಡಿದ್ಮೇಲೆ ಒಪ್ಕೋಬೇಕು. ಒಪ್ಕೊಂಡ ಮೇಲೆ ದೂರ ಸರಿಬಾರ್ದು. ಒಪ್ಪಿಕೊಂಡ ಮೇಲೆ ಒಪ್ಪಿಸಿಕೊಳ್ಳಬೇಕು. ಸಂಪೂರ್ಣ ಒಪ್ಪಿಸಿಕೊಳ್ಳಬೇಕು. ಅಲ್ಲಿಯವರೆಗೆ ಒಪ್ಪಿಕೊಳ್ಳಬಾರದು. ರಾಮಕೃಷ್ಣ ಪರಮಹಂಸರನ್ನು ಪರೀಕ್ಷೆ ಮಾಡಿದ. ಅವರ ಆಡುವ ಮಾತಿಗೂ ನಡೆಗೂ ವ್ಯತ್ಯಾಸ ಇದೆಯಾ, ಅಂತರ ಇದೆಯಾ? ಇವರನ್ನು ನಾನು ಸ್ವೀಕಾರ ಮಾಡಬಹುದಾ? ಒಂದೇ, ಎರಡೇ, 10 ಹಲವು. ಅವರ ಹಾಸಿಗೆ ಕೆಳಗೆ ನಾಣ್ಯ ಇಟ್ಟ. ಬಂದು ಕೂತ್ಕೊಂಡೆ ಹಾರಿ ಬಿದ್ದು ಬಿಟ್ರು ಇವರು. ಯಾಕೆ ಅಂತ ಕೇಳಿದ. ನೋಡ್ತೀನಿ ತಡಿ ಅಂತ ಹಾಸಿಗೆ ಎತ್ತು ನೋಡಿರೋದ್ರಲ್ಲಿ ಒಂದು ನಾಣ್ಯ ಇತ್ತು. ಒಂದು ಉದಾಹರಣೆ ಹೇಳಿದ್ದೀನಿ, ಓದೋದೆಲ್ಲ ಓದ್ಕೊಳ್ಳಿ, ಎಲ್ಲ ಹೇಳಕ್ಕಾಗಲ್ಲ. ಇಲ್ಲಿ ಒಪ್ಕೋಬಾರ್ದು, ಯಾರನ್ನು ಒಪ್ಕೋಬಾರ್ದು. ಕಂಡವರಿಂದ ಹೋಗಬಾರ್ದು. ಇವತ್ತೆಲ್ಲ ಕಂಡವರಿಂದ ಹೋಗ್ಬಿಡ್ತಾರೆ. ಚೆನ್ನಾಗಿ ಕಾಣಿಸಿದ ಕೂಡಲೇ ಹೋಗ್ಬಿಡ್ತಾರೆ. ಒಂದು ಮಸಾಲೆ ದೋಸೆ ತಿನ್ಸಿದ ಕೂಡಲೇ ಹೋಗ್ಬಿಡ್ತಾರೆ. ಒಂದು ಸಿನಿಮಾ ತೋರಿಸಿದ ಕೂಡಲೇ ಹೋಗೇ ಬಿಡ್ತಾರೆ. ಹೋದ್ಮೇಲೆ ಗೊತ್ತಾಗುತ್ತೆ ಬರೋಕ್ಕಾಗದೇ ಇರುವ ಜಾಗಕ್ಕೆ ಬಂದ್ಬಿಟ್ಟಿದ್ದೀವಿ ಅಂತ. ಹೋಗಬಾರ್ದು, ವಿಶ್ವಾಸ ಇಡಬಾರ್ದು, ಪರೀಕ್ಷೆ ಮಾಡಬೇಕು. ಬೆಳ್ಳಗಿದ್ದದ್ದೆಲ್ಲ ಹಾಲಲ್ಲ. ಒಳ್ಳೆಯವರಾಗಿ ಕಾಣುವವರೆಲ್ಲರೂ ಒಳ್ಳೆಯವರಲ್ಲ. ವಿವೇಕಾನಂದರಾಗಬೇಕಾದ್ರೆ, ನರೇಂದ್ರ ವಿವೇಕಾನಂದನಾಗಬೇಕಾದ್ರೆ ಈ ಪರೀಕ್ಷೆಯ ಗುಣ ಇತ್ತು, ಪರೀಕ್ಷಿಸುವ ಗುಣ. ನಮ್ಮ ದೇಶದಲ್ಲಿ ಗುರು ಶಿಷ್ಯನನ್ನ ಪರೀಕ್ಷಿಸಿ ತೆಗೆದುಕೊಳ್ತಾ ಇದ್ದ, ಶಿಷ್ಯನು ಗುರುವನ್ನು ಪರೀಕ್ಷಿಸ್ತಾ ಇದ್ದ. ಆ ಯೋಗ್ಯತೆ ಇರಬೇಕು ಶಿಷ್ಯನಾದವನಲ್ಲಿ. ರಾಮಕೃಷ್ಣ ಪರಮಹಂಸರನ್ನು ಕರೀತಾರೆ ಕೊನೆಗೆ. ನೋಡಪ್ಪ, ನನ್ನ ಜೀವನದಲ್ಲಿ ನಾನು ತುಂಬಾ ಸಿದ್ಧಿಗಳನ್ನು ಪಡೆದಿದ್ದೀನಿ. ಇದನ್ನ ನಾನು ನನ್ನ ಜೀವನದ ಕೊನೆಯ ಕ್ಷಣದಲ್ಲಿದ್ದೀನಿ. ನನ್ನ ಕಡೆ ನೋಡ್ರಿ ಸ್ವಲ್ಪ. ನಾನು ನೋಡೋ ಥರದಲ್ಲಿ ಇರದೇ ಇರಬಹುದು, ಆದರೂ ನನ್ನ ನೋಡ್ಬೇಕೀಗ. ಈ ಸಿದ್ಧಿಗಳನ್ನೆಲ್ಲ ಕೊಡಬೇಕು. ಅದ್ಭುತ ಸಿದ್ಧಿಗಳಿವೆಲ್ಲ. ಈ ಸಿದ್ಧಿಗಳನ್ನ ಧಾರಣೆ ಮಾಡುವ ಶಕ್ತಿಯೂ ಬೇಕು. ಎಲ್ಲರಿಗೂ ಧಾರಣೆ ಮಾಡ್ಕೊಳ್ಳೋಕ್ಕಾಗಲ್ಲ. ನಿನಗ ಧಾರಣಾ ಶಕ್ತಿ ಇದೆ, ಸಸ್ಟೈನಿಂಗ್ ಕೆಪಾಸಿಟಿ. ಈ ಅದ್ವಿತೀಯ ಸಿದ್ಧಿಗಳನ್ನ ಧಾರಣೆ ಮಾಡ್ಕೊಳ್ಬೇಕಾದ್ರೆ ಆ ಧಾರಣ ಶಕ್ತಿ ಬೇಕು, ನಿನ್ನಲ್ಲಿದೆ. ಅದಕ್ಕೆ ನಿನಗೆ ಅದೆಲ್ಲವನ್ನು ಕೊಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೀನು ತಗೊಳ್ಬೇಕು. ಗುರುವಿನ ಆದೇಶ. ಅವನು ಅತ್ಯಂತ ವಿನಮ್ರತೆಯಿಂದ ಕೇಳ್ತಾನೆ, ಗುರುಗಳೇ, ನೀವೇನು ಸಿದ್ಧಿ ಕೊಡ್ತಿದ್ದೀರಲ್ಲ, ನನಗೆ ಧಾರೆ ಎರಿತಿದ್ದೀರಲ್ಲ, ಇದರಿಂದ ದೇವರು ಸಿಗ್ತಾನ? ಇಲ್ಲ, ದೇವರು ಸಿಗಲ್ಲ. ಹಾಗಿದ್ರೆ ನನಗೆ ಈ ಸಿದ್ಧಿಗಳು ಯಾವುದು ಬೇಡ. ರಾಮಕೃಷ್ಣ ಹೇಳ್ತಾರೆ, ನನ್ನ ಕೊನೆಯ ಪರೀಕ್ಷೆಯಲ್ಲಿ ನೀನು ಉತ್ತೀರ್ಣನಾದೆ. ಎಂಥ ಆಕರ್ಷಕ ಪರೀಕ್ಷೆ. ಸಿದ್ಧಿಗಳಿಗೆ ಬಲಿಯಾಗಿ ನಮ್ಮ ಜೀವನವನ್ನು ಭ್ರಷ್ಟವನ್ನಾಗಿ ಮಾಡ್ಕೊತಾ ಇದ್ದೀವಿ, ನಷ್ಟ ಮಾಡ್ಕೊತಾ ಇದ್ದೀವಿ. ಮಿನುಗುವುದೆಲ್ಲ ಶ್ರೇಷ್ಠವಾದದ್ದು ಅಂತ ಅಂದ್ಕೊಂಡ್ಬಿಡ್ತೀವಿ. ಆಕರ್ಷಣೆಗಳಿಗೆ ಬಲಿಯಾಗಬಾರದು.
ಹಚ್ಚಿಕೊಂಡಿರುವ ಬಣ್ಣ 10 ನಿಮಿಷದಲ್ಲಿ ಬೆವರಿನಿಂದ ಕಾಣೆಯಾಗತ್ತೆ. ಹೆಚ್ಚುತ್ತಿರಲ್ಲ ಕಾಸ್ಮೆಟಿಕ್ಸ್. ಬಣ್ಣ ಬಯಲಾಗಲಿಕ್ಕೆ ಹೆಚ್ಚು ಹೊತ್ತು ಬೇಕಾಗಿಲ್ಲ. ಹೀಗಾಗಿ ಆಕರ್ಷಣೆಗಳಿಗೆ ಬಲಿಯಾಗಬಾರದು. ನಮ್ಮ ಜೀವನದ ಗುರಿಯೆಡೆಗೆ ನಾವು ತಲುಪಬೇಕು ಅಂತಾದರೆ, ಜೀವನಕ್ಕೊಂದು ಗುರಿ ಇರಬೇಕು ಅಂತಾದರೆ ಆಕರ್ಷಣೆಗಳಿಗೆ ಬಲಿಯಾಗಬಾರದು. ಇವತ್ತು ಇಡೀ ಜಗತ್ನಲ್ಲಿ ಅತಿ ಹೆಚ್ಚು ಜನ ಆತ್ಮಹತ್ಯೆ ಮಾಡಿಕೊಳ್ತಿರ್ತಕ್ಕಂಥ ದೇಶ ಭಾರತ. ಯುವಕರು, ಯುವ ಜನತೆ. ಒಂದು ದಿನಕ್ಕೆ 26 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಮಾರ್ಕ್ಸ್ ಕಡಿಮೆ ಬಂತು ಅಂತ ಸಾಯ್ತಾರೆ. ನೌಕರಿ ಸಿಗಲಿಲ್ಲ, ಇಂಟರ್ನಲ್ ಫೇಲ್ ಆದೆ ಅಂತ ಸಾಯ್ತಾರೆ. ಪ್ಯಾಕೇಜ್ ಸರಿಯಾಗಿ ಸಿಗಲಿಲ್ಲ ಅಂತ ಸತ್ತೇ ಹೋಗ್ಬಿಡ್ತಾರೆ. ಹುಡುಗಿ ಓಡ್ ಹೋದ್ಲು, ಹುಡುಗಿ ಬಿಟ್ಟು ಬಿಟ್ಲು ಅಂತ ಹುಡುಗ ಬಿಟ್ಟು ಬಿಟ್ಟ ಅಂತ ಹುಡುಗಿ. ಶಿವ ಶಂಕರ ನಾರಾಯಣ ಸತ್ತೇ ಹೋಗ್ಬಿಡ್ತಾರೆ. ಅರೆ ಬದುಕ್ತಿರೋದು ಯಾಕೆ? ಈ ಶರೀರ ಸಿಕ್ಕಿರೋದು ಯಾಕೆ? ಇದನ್ನ ಅರ್ಥ ಮಾಡಿಕೊಳ್ಳುವ ಶಕ್ತಿ ಇಲ್ಲದೆ ಇರತಕ್ಕಂಥವರು ಸಣ್ಣ ಪುಟ್ಟ ಕಾರಣಗಳಿಗಾಗಿ 12ನೇ ಮಹಡಿಯಿಂದ ಬಿದ್ದು ಬಿಡ್ತಾರೆ. ಆಕರ್ಷಣೆಗಳಿಗೆ ಬಲಿಯಾಗಬಾರದು. ಅದೆಂಥ ಸಿದ್ಧಿಗಳು ಸಿಕ್ಕರು, ಯಶಸ್ಸಿನ ಶಿಖರದ ಮೇಲೆ ನಾನು ನಿಂತಿದ್ರು ಅಹಂಕಾರ ಬರಬಾರದು. ಆದರೆ ಈಗಿನ ಮಾರ್ಕೆಟಲ್ಲೆಲ್ಲ ಒಂದಕ್ಕೊಂದು ಫ್ರೀ ತಾನೆ, ಒಂದು ತಗೊಂಡ್ರೆ ಇನ್ನೊಂದು ಫ್ರೀ. ಯಶಸ್ಸಿನ ಜೊತೆಗೆ ಅಹಂಕಾರ ಉಚಿತವಾಗಿ ಬಂದ್ಬಿಡುತ್ತೆ. ನೀವು ಕೇಳದೇ ಇದ್ರು ಬರುತ್ತೆ. ಭುಜದ ಮೇಲೆ ತಲೆನೇ ಇರಲ್ಲ, ಗಿರ್ರು ಅಂತ ತಿರುಗ್ತಿರುತ್ತೆ. ಆಕರ್ಷಣೆಗಳಿಗೆ ಬಲಿಯಾದಾಗ ಆಗುವ ದುಷ್ಪರಿಣಾಮ ಇದು. ಧ್ಯಾನ ಸಿದ್ಧಿಸಿತ್ತು ನರೇಂದ್ರನಿಗೆ. ಕುಳಿತಲ್ಲಿ ನಿಂತಲ್ಲಿ ಧ್ಯಾನದ ಅವಸ್ಥೆಗೆ ಹೋಗ್ಬಿಡ್ತಿದ್ದ. ಬಹಳ ಅಪರೂಪ ಆ ಅವಸ್ಥೆಯನ್ನು ತಲುಪುವುದು. ರಾಮಕೃಷ್ಣರು ಹೇಳ್ತಾರೆ, ನಿನ್ನ ಮೇಲೆ ಸಮಾಧಿಗೆ ಹೋಗತಕ್ಕದ್ದಲ್ಲ. ಅರೇ, ಯಾವುದರಿಂದ ಪರಮ ತತ್ವದ ಆನಂದವನ್ನ ಅನುಭವಿಸ್ತಕ್ಕಂಥ ಭಾಗ್ಯ ಸಿಗುತ್ತೋ ಅಂಥ ಸಮಾಧಿಯನ್ನ ನೀನು ಪ್ರವೇಶ ಮಾಡಬಾರದು ಅಂತ ಆಜ್ಞೆ ಗುರುವಿನದ್ದು. ನಾನು ಏನ್ ಮಾಡಬೇಕು? ನೀವೇ ಕಲಿಸಿದ್ದು ಇದೆಲ್ಲ. ಹೀಗಾಗಿ ನಾನು ಅಪ್ರಯತ್ನವಾಗಿ ಸಮಾಧಿಯ ಅವಸ್ಥೆಗೆ ನಾನು ಹೋಗ್ತಾ ಇದ್ದೀನಿ. ಇದನ್ನು ಬೇಡ ಅಂದ್ಬಿಟ್ರೆ ಇಲ್ಲ, ಸಮಾಧಿ ಹೋಗೋಗಿಲ್ಲ. ನೀನು ನಿನ್ನ ಜೀವನ, ನಿನ್ನ ಬದುಕು ಜನರ ಸೇವೆಗೆ. ಎಲ್ಲಿವರೆಗೆ ದೇಶದಲ್ಲಿ ಒಬ್ಬನೇ ಒಬ್ಬ ಬಳಲುತ್ತಾ ಇದ್ದಾನೋ, ಒಬ್ಬನೇ ಒಬ್ಬ ದುಃಖಿತನಿದಾನೋ, ಒಬ್ಬನೇ ಒಬ್ಬ ಪೀಡಿತನಿದಾನೋ, ಅಲ್ಲಿವರೆಗೆ ನೀನು ನಿನ್ನ ಮೋಕ್ಷದ ಕುರಿತಾಗಿನೂ ಯೋಚಿಸಬಾರ್ದು, ಸಮಾಧಿಗೆ ಹೋಗಬಾರ್ದು. ಎಂಥ ಅದ್ಭುತವಾದಂಥ ಸಂದೇಶ. ಈ ದೇಶದ ಪ್ರತಿಯೊಬ್ಬರ ಮುಖದಲ್ಲಿ ಆನಂದದ ಮುಗುಳ್ನಗೆ ಎಲ್ಲಿಯವರೆಗೆ ಕಾಣಿಸೋದಿಲ್ವೋ ಅಲ್ಲಿವರೆಗೆ ನನ್ನ ಸ್ವಂತದ ಮೋಕ್ಷವೂ ನನಗೆ ಕಸಕ್ಕೆ ಸಮಾನ. ಎಂಥ ರೋಮಾಂಚಕಗೊಳ್ತಕ್ಕಂಥ ಮಾತುಗಳು. ಸಿಗಲ್ವೇ ಸಂದೇಶ? ಅವರ ಬದುಕಿನ ಕ್ಷಣ ಕ್ಷಣವೂ ಸಂದೇಶವೇ. ದೇಶ ಸುತ್ತಕ್ಕೆ ಹೋದ್ರಲ್ಲಿ ಕಾಲ್ನಡಿಗೆಯಿಂದ ಕೆಲವು ಕಡೆ, ಸೈಕಲ್ನಲ್ಲಿ ಕೆಲವು ಕಡೆ, ಟ್ರೇನ್ನಲ್ಲಿ ಟಿಕೆಟ್ ಇಲ್ಲದೆ ಕೆಲವು ಕಡೆ, ಆ ರಾಜಸ್ಥಾನದ ಬಿಸಿಲಿನಲ್ಲಿ ಕಾಲಿನಲ್ಲಿ ಚಪ್ಪಲಿ ಇಲ್ಲದೆ ಆ ಛಳ ಛಳ ಸುಡುತ್ತಾ ಇರತಕ್ಕಂಥ ಬೆಂಕಿಯಂತೆ ಸುಡುವ ಮರಳಿನ ಮೇಲೆ ನಡ್ಕೊಂಡು ಹೋದ್ರು.
ಕೋಶ ಓದು, ದೇಶ ಸುತ್ತು, ಭಾರತವನ್ನ ಸುತ್ತಿದರು. ಒಂದು ಹೊತ್ತು ರಾಜ ಮಹಾರಾಜರುಗಳ ಜೊತೆ ಚರ್ಚೆ, ಇನ್ನೊಂದು ಹೊತ್ತು ಗುಡಿಸಲಿನಲ್ಲಿ ವಾಸ, ಒಂದು ಹೊತ್ತು ಮೃಷ್ಟಾನ್ನ ಭೋಜನ, ಇನ್ನೊಂದು ಹೊತ್ತು ಮುರುಕಲು ಗುಡಿಸಿನಲ್ಲಿ ಭಿಕ್ಷೆಯನ್ನ ಬೇಡಿ ಬಂದಿರತಕ್ಕಂಥ ಹಳಸಿದ ಅನ್ನ. ಎರಡರ ಅನುಭವವನ್ನು ತೆಗೆದುಕೊಂಡರು. ಎಲ್ಲರ ಜೊತೆ ಚರ್ಚೆ ಮಾಡಿದರು. ಭಾರತ ಯಾಕೀಗಿದೆ, ನಮಗೆ ಯಾಕೆ ಅವರು ಪ್ರಿಯರಾಗ್ತಾರೆ ಅಂದ್ರೆ ಭಾರತದ ಅವಸ್ಥೆಯಿಂದ ಅಸ್ವಸ್ಥರಾದರು. He disturbed because of the state of this country, state of this society. ದುಃಖಿತರಾದರು. ದೇಶವನ್ನು ಅರ್ಥ ಮಾಡಿಕೊಂಡ್ರು. ಎರಡು ಪ್ರಶ್ನೆ ಅವರ ಮನಸ್ಸಿನ ನಿದ್ದೆಯನ್ನು ಕೆಡಿಸ್ತು, ಅನ್ನವನ್ನ ಸೇರದಂತೆ ಮಾಡಿತು. ಬಾಯಾರಿಕೆ ಮಾಯವಾಯಿತು. ಆ ಎರಡು ಪ್ರಶ್ನೆಗಳೇ ಯಾವುದು? ನಮಗೂ ಪ್ರಶ್ನೆಗಳು ಹುಟ್ಟುತ್ತೆ, ಅದನ್ನು ಹಂಗೆ ಅದುಂಬಿಡ್ತೀವಿ. ಪ್ರಶ್ನೆಗಳನ್ನ ಉತ್ತರದ ಸಿಗುವ ಲಾಜಿಕಲ್ ಎಂಡ್, ತರ್ಕದ ಅಂತ್ಯದವರೆಗೆ ಅದನ್ನು ತೆಗೆದುಕೊಂಡು ಹೋಗಲ್ಲ ನಾವು. ಹೀಗಾಗಿ ಎಲ್ಲಿದ್ದೀವೋ ಅಲ್ಲೇ ಇರ್ತೀವಿ. ನಮ್ಮ ಜೀವನದಲ್ಲಿ ಬದಲಾವಣೆಗಳೇ ಆಗಲ್ಲ. ಎರಡು, ನಾನು ಆಗಲೇ ಹೇಳಿದ್ನಲ್ಲ, ಮಾತಾಡಬೇಕು ಅಂತ ಇದ್ರೆ ನೀವು ಹೋಗ್ಬೋದು. ಟೈಮ್ ಪಾಸಿಂಗ್ ನಾನು ಬಂದಿಲ್ಲ ಅಂತ ಅದಕ್ಕೆ ಐ ಆಮ್ ವೆರಿ ವೆರಿ ಸೀರಿಯಸ್. ಎಲ್ಲ ಕಾರ್ಯಕ್ರಮಗಳಂತೆ ಈ ಕಾರ್ಯಕ್ರಮ ಅಂತ ಅಂದ್ಕೋಬೇಡ್ರಿ ದಯವಿಟ್ಟು, ಯಾಕಂದರೆ ಚಪ್ಪಾಳೆ ಬೇಕೇ ಆಗಿಲ್ಲ ನನಗೆ. ನಾನು ಹೇಳಿದ್ದೀನಿ ನನ್ನ ಡಿಸ್ಟರ್ಬೆನ್ಸ್, ನಿಮ್ಮ ವಿವೇಕಾನಂದರ ಡಿಸ್ಟರ್ಬೆನ್ಸ್ ನನ್ನಲ್ಲಿ ಬಂದಿದೆ. ನಂದನ್ನು ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೊರಟಿದ್ದೀನಿ. ಎರಡು ಪ್ರಶ್ನೆಗಳು ಅವರ ನಿದ್ದೆಯನ್ನು ಕೆಡಿಸಿತ್ತು. ಒಂದು, ಇಡೀ ಜಗತ್ತಿಗೆ ಅನ್ನವನ್ನ ಕೊಟ್ಟಂತ ಭಾರತ, ಜಗತ್ತಿಗೆ ಅನ್ನವನ್ನ ಉಣಿಸಿದಂತ ಭಾರತ ಇವತ್ತು ಭಿಕ್ಷುಕ ದೇಶವಾಗಿ ಈ ಭಿಕ್ಷಾ ಪಾತ್ರೆಯನ್ನ ಹಿಡ್ಕೊಂಡು ದೇಶಗಳನ್ನು ಸುತ್ತಾ ಇದೆಯಲ್ಲ. ಇಂಥ ದುರವಸ್ಥೆ, ಇಂಥ ದುರ್ಗತಿ ಭಾರತಕ್ಕೆ ಆಗಿ ಬಂತು. ಬಹಳ ಬೇಚೈನ್, ಅಸ್ವಸ್ಥರಾದರು. ಇಡೀ ಜಗತ್ತಿಗೆ ಜ್ಞಾನವನ್ನ ಕೊಟ್ಟಂತ ಭಾರತ ಇವತ್ತು ಪಶ್ಚಿಮದ್ದೇ ಶ್ರೇಷ್ಠ ಅಂತ ಭಾವಿಸ್ಕೊಂಡು ಅವರ ಹಿಂದೆ ಅಂಧಾನುಕರಣೆಯನ್ನ ಮಾಡ್ತಾ ಇದೆಯಲ್ಲ. ಅರೆ ಯಾಕೆ ಈ ಗುಲಾಮಿ ತನ ಯಾಕೆ ಬಂತು ಭಾರತದಲ್ಲಿ? ಹೌದು, ಆ ಸಮುದ್ರದ ಮಧ್ಯದಲ್ಲಿರ್ತಕ್ಕಂಥ ಶಿಲೆಯವರೆಗೆ ಹೋಗಲಿಕ್ಕೆ ದೋಣಿ ಅವನಿಗೆ ಕೊಡ್ಲಿಕ್ಕೆ ದುಡ್ಡಿರಲಿಲ್ಲ, ಈಜಿಕೊಂಡು ಹೋದ್ರು. ಹೇಳ್ತಾರೆ 3 ದಿವಸ ಅನ್ನ ಆಹಾರಗಳನ್ನ ತ್ಯಾಗ ಮಾಡಿದ್ರು ಅಂತ. ಕೊಡೋರು ಯಾರಿದ್ರು? ಕೊಡೋರೇ ಇರಲಿಲ್ಲ. ತ್ಯಾಗ ಮಾಡುವುದು ದೊಡ್ಡತನ ಆಗಿರಲಿಲ್ಲ. ಕೊಟ್ಟಿದ್ರೆ ತಗೊಳ್ತಿದ್ರೋ ಇಲ್ಲೋ ಗೊತ್ತಿಲ್ಲ, ಕೊಡೋರು ಯಾರು? ಸುತ್ತಲೂ ಜಲರಾಶಿ. 3 ದಿನಗಳ ಕಾಲ ಒಂದು ಹನಿ ನೀರು ಕುಡಿಯೋದಕ್ಕೆ ಅವಕಾಶ ಆಗಲಿಲ್ಲ ರೀ. 3 ದಿನ ಇಡೀ ಭಾರತವನ್ನ ನೋಡ್ತಾ, ಯಾವ ಜಾಗದಲ್ಲಿ ಈಶ್ವರನನ್ನ ಪಡ್ಕೊಳ್ಬೇಕು, ಶಿವನನ್ನ ಪಡ್ಕೊಳ್ಬೇಕು ಅಂತ ಪಾರ್ವತಿ ಒಂದು ಕಾಲಿನ ಮೇಲೆ ನಿಂತು ಅನ್ನ ಆಹಾರಗಳನ್ನ, ನೀರನ್ನ ತ್ಯಾಗ ಮಾಡಿದ್ಲೋ, ಅದೇ ಶಿಲೆಯ ಮೇಲೆ ನಿಂತು ಇವರು ಕೇಳಿದರು, ಯಾಕೆ ನನ್ನ ದೇಶದ ಈ ಸ್ಥಿತಿ ಇಂಥ ದುರ್ಗತಿಗೆ ತಲುಪಿತು? 3 ದಿನಗಳ ನಂತರ ಉತ್ತರ ಸಿಕ್ತು. ಅವರ ಉತ್ತರವನ್ನು ಅವರ ಭಾಷೆಯಲ್ಲೇ ಹೇಳ್ತೀನಿ. I call all these educated
ಎಜುಕೇಟೆಡ್ ಟ್ರೇಟರ್ಸ್. ಈ ಸುಶಿಕ್ಷಿತರನ್ನ ನಾನು ದ್ರೋಹಿಗಳು ಅಂತ ಕರಿತೀನಿ. ಅನ್ಲೆಸ್ ಅಂಡ್ ಅಂಟಿಲ್ they devote their time to uplift the downtrodden and poor, on whose cost they have been educated. ಯಾರ ಕಾರಣದಿಂದಾಗಿ ಅವರು ಈ ಅವಸ್ಥೆಯನ್ನು ತಲುಪಿದರೋ ಅಂಥವರಿಗೋಸ್ಕರ ಅವರು ಪ್ರತಿನಿತ್ಯ ಸಮಯವನ್ನು ಕೊಟ್ಟು ಅವರನ್ನ ಆ ಅವಸ್ಥೆಯಿಂದ ಮೇಲಕ್ಕೆತ್ತಿ ಅವರ ಮುಖದಲ್ಲಿ ಮುಗುಳ್ನಗೆಯನ್ನ ಸೃಷ್ಟಿ ಮಾಡತಕ್ಕಂಥ ಕೆಲಸವನ್ನ ಮಾಡೋದಿಲ್ವೋ ಅಲ್ಲಿಯವರೆಗೆ ಈ ಎಲ್ಲ ಸುಶಿಕ್ಷಿತರನ್ನ ನಾನು ದ್ರೋಹಿ ಅಂತ ಕರಿತೀನಿ. ನೋವಿನಿಂದ ಹೊರಬಂದ ಕಟುವಾದ ಮಾತುಗಳಿವು. ವಾಸ್ತವಿಕ ಮಾತುಗಳಲ್ಲಿ ಎಲ್ಲಿ ಸತ್ಯ ಇರುತ್ತೋ ಅಲ್ಲಿ ಅದು ಸ್ವಲ್ಪ ಕಟುವೂ ಆಗಿರುತ್ತೆ. ಪಡಬಾರದ ಕಷ್ಟವನ್ನ ಪಟ್ಟು ಅಲ್ಲಿ ಹೋದ್ರು ಅಮೆರಿಕಕ್ಕೆ. ವಿಶ್ವ ಧರ್ಮ ಸಮ್ಮೇಳನಕ್ಕೆ ಹೋದ್ರು. ಈ ಹುಚ್ಚನನ್ನ ವೇಷವನ್ನ ಈ ಹುಚ್ಚು ವೇಷವನ್ನ ನೋಡಿ ತಮಾಷೆ ಮಾಡಿದ್ರು. ಹಿಂದಿನ ದಿವಸ ರಾತ್ರಿ ತಿನ್ನಕ್ಕೆ ಗತಿ ಇಲ್ಲ, ಭಿಕ್ಷೆ ಬೇಡೋಣ ಅಂತ ಹೋದ್ರು ತಳ್ಳಿ ದೂರ ಕಳಿಸಿದ್ರು. ಭಾರತವನ್ನ ಸುತ್ತಿದಾಗ ಆದ ಅಪಮಾನಗಳ ಪರಾಕಾಷ್ಠೆ ನ್ಯೂಯಾರ್ಕ್ ಅಲ್ಲೂ ಆಯಿತು. ಅಟ್ಟಾಡಿಸಿಕೊಂಡು ಕಲ್ಲು ಹೊಡೆದ್ರು. ಒಂದು ವಿನೋದದ ವ್ಯಕ್ತಿ ಆಗ್ಬಿಟ್ರು. ಮಜಾ ತೆಗೆದುಕೊಳ್ಳುವ ವ್ಯಕ್ತಿ ಆದ್ರು. ಒಳಗಡೆ ಇರುವ ಬೆಂಕಿ ಥಗನೆ ಉರಿತಾ ಇದ್ದದ್ದರಿಂದ ಇದೆಲ್ಲವೂ ಅಪಮಾನ ಅಂತ ಅವ್ರಿಗೆ ಅನ್ನಿಸ್ಲೇ ಇಲ್ಲ. ಅಲ್ಲಿ ಹೋದ ಮೇಲೆ ಆ ಕಾರ್ಯಕ್ರಮದ ಆಯೋಜಕರು ಇವರನ್ನು ನೋಡಿ ನಕ್ಕರು. ಯಾವ ಮೂರ್ಖ ಇವನನ್ನ ಕಳಿಸಿರ್ಬೋದು. ಹೋಗ್ಲಿ, ಪತ್ರ ಅಂತೂ ತಂದುಬಿಟ್ಟಿದ್ದಾನೆ. ಪತ್ರ ಸಿಕ್ಕಿತ್ತು ಅವನಿಗೆ. ವಿವೇಕಾನಂದರ ಕೈಯಲ್ಲಿ ಪತ್ರ ಇತ್ತು. ಒಂದೊಂದು ಸಾರಿ ಒಂದೊಂದು ಹೆಸರು ಹೇಳಿದ್ದಾರೆ. ಕೊನೆಗೆ ವಿವೇಕಾನಂದ ಅನ್ನೋದು ಉಳ್ಕೊಳ್ತು. Here is a man from India who is intelligent than all the intelligence of America put together. ಆ ಒಂದು ವಾಕ್ಯಕ್ಕಾಗಿ ಅವನಿಗೆ ಭಾಷಣಕ್ಕೆ ಅವಕಾಶ ಕೊಟ್ಟರು. ಯಾವಾಗ ಕೊಡೋದು ಇವನಿಗೆ ಭಾಷಣ? ಅರೆ ಹುಚ್ಚ ಇದ್ದಾನಿದ್ದಾನೆ, ಇವನಿಗೆ ಯಾರು ಆಡಿಯನ್ಸೇ ಇರಲ್ಲ, ಇದ್ದವರೆಲ್ಲರೂ ನಿದ್ದೆ ಮಾಡ್ತಿರ್ತಾರೆ, ಅಂಥ ಸೆಷನ್ ಕೊಡೋಣ ಅಂಥೇಳಿ ಊಟದ ನಂತರದ ಸೆಷನ್ ಕೊಟ್ಟರು. ಮಧ್ಯಾಹ್ನದ ಮೊದಲು ಕೇಳಿದ್ರು, ನಿಮಗೆ ಯಾವ ಸೆಷನ್ ಆದರೆ ಹೆಚ್ಚು ಒಳ್ಳೆಯದು ಅಂತ. ಯಾವ್ದಾದ್ರು ಕೊಡ್ರಿ. ಉತ್ತರ ಕರ್ನಾಟಕದಲ್ಲಿ ಒಂದು ಗಾದೆ ಮಾತಿದೆ, ಹುಚ್ಚಿಗೆ ತವ್ರ ಮನೆ ಆದರೆ ಏನು ಗಂಡನ ಮನೆ ಆದರೆ ಏನು ವ್ಯತ್ಯಾಸ ಹೇಳಿ ಗೊತ್ತಾಗ್ತದೆ. ಮೊದಲೇ ಹುಚ್ಚಿ. ಹಾಗೆ ಇವರು ಹೇಳಿದ್ರು, ನನಗೆ ಯಾವ್ದಾದ್ರು ಸೆಷನ್ ಕೊಡಿ. ಭಾಳ ಚೆನ್ನಾಗಾಯ್ತು. ಮೊದಲೇ ಹುಚ್ಚ, ಇವನಿಗೆ ಮಧ್ಯಾಹ್ನದ ಕೊಟ್ಬಿಡೋಣ. ಮಧ್ಯಾಹ್ನದ ಕೊಡ್ತಾ ಇದ್ದೀವಿ, ಆಗಲಿ ಅಂತಂದ್ರು. ಅಯ್ಯೋ, ಮಧ್ಯಾಹ್ನದ ಕೊಟ್ಟರೆ ಯಾರು ಕೇಳಿಸ್ಕೊಳ್ಳಲ್ಲ, ಊಟ ಆಗಿರುತ್ತೆ, ಜನ ಇರಲ್ಲ, ಖಾಲಿ ಬಡಿತಾ ಇರುತ್ತೆ ಸಭಾಂಗಣ ಅಂತ ಇವನಿಗೆ ಗೊತ್ತೇ ಇಲ್ಲ. ಇಷ್ಟು ಕಾಮನ್ ಸೆನ್ಸೂ ಇಲ್ಲ ಇವನಿಗೆ. ಅದಕ್ಕೆ ಇದನ್ನೇ ಕೊಡ ಅಂತ ಅದನ್ನು ಕೊಟ್ಟರು. ಆಗಿದ್ದು ನಿಮಗೆಲ್ಲರಿಗೂ ಗೊತ್ತಿಲ್ಲ, ಸ್ವಲ್ಪ ಗೊತ್ತಿದೆ ಅಷ್ಟೇ. ಚಪ್ಪಾಳೆ ಹೊಡೆದ್ರು ಅನ್ನೋದಷ್ಟು ಗೊತ್ತಿದೆ ಅಲ್ವಾ? ಬೋರೆ ಚಪ್ಪಾಳೆ ಹೊಡಿಲಿಲ್ರಿ. ಚಪ್ಪಾಳೆ ಹೊಡಿತಾ 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 ಎದ್ದು ನಿಂತ್ಕೊಂಡ್ರು. ಅಷ್ಟು ಮಾತ್ರ ಅಲ್ಲ, ಕುರ್ಚಿ ಮೇಲೆ ನಿಂತರು. ವರ್ಣನೆ ಅದನ್ನು ಓದಿ. ಚಪ್ಪಾಳೆ ತಡ್ತಾ ತಡ್ತಾ ತಡ್ತಾ, ಸಹೋದರ ಸಹೋದರಿಯರೇ, ನನ್ನ ಅಮೇರಿಕೆಯ ನನ್ನ ಸಹೋದರ ಸಹೋದರಿಯರೇ, ಇಟ್ಟು ಹೇಳಿದ ಕೂಡಲೇ ಚಪ್ಪಾಳೆ, ಕಿವಿ ಕಡಚಿಕ್ಕುವ ಚಪ್ಪಾಳೆ, ಸ್ಟ್ಯಾಂಡಿಂಗ್ ಓವಿಯೇಷನ್. ಅದರಿಂದ ಸಮಾಧಾನ ಆಗಲಿಲ್ಲ ಯಾರಿಗೂ. ಕುರ್ಚಿ ಮೇಲೆ ನಿಂತುಬಿಟ್ರು. ಆಮೇಲೆ ಆಯೋಜಕರು ಬಂದು ಶಾಂತರಾಗಿ 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 ಅಂತ ಹೇಳಬೇಕಾಯ್ತು.
ಈಗ ಯಾರು ಮೂರ್ಖರು, 2 ಶಬ್ದ ಅವರ ಜೀವನದಲ್ಲಿ ತಿರುವು ತಂದುಕೊಡ್ತಾರೆ. ಯಾಕೆಂದರೆ ಆ 2 ಶಬ್ದವನ್ನು ಅವರ ಜೀವನದಲ್ಲಿ ಬೇರೆ ದೇಶದವರು ಅವರು ಹೇಳಿದ್ದನ್ನು ಎಂದೂ ಕೇಳಿರಲಿಲ್ಲ. ಹಿಂದಿನ ದಿವಸ ಕತ್ತಿಡಿದು ತೊಳೆದಂತಹ ಜನ ಈ ಭಾಷಣದ 3 ನಿಮಿಷಗಳ ಭಾಷಣದ ನಂತರ ಅವರ ಬಟ್ಟೆ ಮುಟ್ಟಕ್ಕೆ ಸಿಕ್ಕರೆ ಸಾಕು ಅಂತ ಚಡ್ಪಡಿಸಕ್ಕೆ ಶುರು ಮಾಡಿದ್ರು. ಅವ್ರ ಕೈ ಮುಟ್ಟಕ್ಕೆ ಅವಕಾಶ ಸಿಕ್ಬಿಟ್ರೆ ನಮ್ಮ ಜೀವನ ಧನ್ಯ ಅಂತ ಭಾವಿಸುವಷ್ಟು ಪ್ರಸಿದ್ಧರಾದ್ರು. ಚಿಕಾಗೋ ನಗರದ ಅತಿ ಪ್ರಸಿದ್ಧ ಅತಿ ಶ್ರೀಮಂತ ಕುಟುಂಬದಲ್ಲಿ ಇವರಿಗೆ ಹಂಸತೂಲಿಕಾ ತಲ್ಪದ ಬೆಡ್ರೂಮ್ ಸಿಕ್ತು. ಆ ಬೆಡ್ರೂಮ್ನಲ್ಲಿ ಅವರು ಭಾರತದ ಕಡೆಗೆ ಮುಖ ಮಾಡಿ ಆ ಕಿಟಕಿಯನ್ನು ಹಿಡ್ಕೊಂಡು ಬಿಕ್ಕಿ ಬಿಕ್ಕಿ ಹತ್ತರು. ಅದಕ್ಕಾಗಿ ಅವರು ನಮ್ಗೆ ಹತ್ರ ಆಗ್ತಾರೆ. ಅವರ ವರ್ಣನೆ ಓದಬೇಕು. ಅಳಬೇಕಾದ್ರೆ ಅವರು ಆಡಿರುವ ಮಾತುಗಳನ್ನು ಓದಿದರೆ ನಿಮ್ಮ ಕಣ್ಣು ದೇವ ಆಗದೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ನೀವು ಭಾರತದಲ್ಲಿ 4 ವರ್ಷ ಸುತ್ತಿದ್ರು. ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್ ಸಿನಿಮಾ ಕೇಳಿದಿರಲ್ಲ ನೀವು? ಇಲ್ಲ, ಇತ್ತೀಚಿನ ಕೇಳಿರ್ಲಿಕ್ಕಿಲ್ಲ. ಒಂದು ಸಿನಿಮಾ ಬಂದಿತ್ತು, ನಾಟಕನೂ ಇತ್ತು, ಏನೂ ಗೊತ್ತಿಲ್ಲ. ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್ ಎಲ್ಲೂ ತಲೆ ತಿರುಗಲಿಲ್ಲ. ಇವರು ಮಾಡಿದ ಎಲ್ಲ ಭಾಷಣಗಳು ಭಗವದ್ಗೀತೆಯ ಒಂದೊಂದು ಸಾಲಿನ ಮೇಲೆ ಒಂದೊಂದು ಭಾಷಣ. ಅದ್ಭುತ. ಓದ್ಬೇಕ್ರಿ, ಎಲ್ಲರೂ ಓದ್ಬೇಕು. ಬದುಕು ಬದಲಾಗಬೇಕು ಅಂದ್ರೆ ವಿವೇಕಾನಂದರನ್ನ ಓದಬೇಕು. ವಿವೇಕಾನಂದರನ್ನ ಓದುವುದು ಅಂದ್ರೆ ಭಗವದ್ಗೀತೆಯನ್ನೇ ಓದುವುದು. ಭಗವದ್ಗೀತೆಯನ್ನ ಬದುಕಿದ್ರು. ಅವರ ಕೊನೆಯ ಸಂದೇಶ ಹೇಳ್ಬಿಡ್ತೀನಿ. ಕೊಲಂಬೋದಲ್ಲಿ ಹೇಳಿದ್ರು, ಈ ಪುಸ್ತಕ ಓದಬೇಕು. ಧನ್ಯವಾದ ಹೇಳ್ತೀನಿ. ಈ ಪುಸ್ತಕದ ಅನುವಾದ ಆಗಿದೆಯಲ್ಲ, ಅತ್ಯಂತ ಶಕ್ತಿಯುತವಾದ ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ. ಅನುವಾದ ಮಾಡಿದವ್ರಿಗೂ ಧನ್ಯವಾದ ಹೇಳಬೇಕು. ಕೊಲಂಬೋದಿಂದ ಅಲ್ಮೋರಾದವರೆಗೆ ಅವರು ಮಾಡಿದಂತಹ ಭಾಷಣದಲ್ಲಿ ಕೊಟ್ಟ ಸಂದೇಶ ಅಂದ್ರೆ ಅಭೀಹಿ ಅಭೀಹಿ, ನಿರ್ಭಯರಾಗಿರಿ. ಭಾರತದ ಸಂದೇಶ ಇದು. ವಿವೇಕಾನಂದರ ಸಂದೇಶ ಅಲ್ಲ. ವಿವೇಕಾನಂದರು ಭಾರತದ ಸಂದೇಶವನ್ನು ಕೊಟ್ಟರು, ವೇದಗಳ ಸಂದೇಶವನ್ನು ಕೊಟ್ಟರು. ಬ್ಯಾಕ್ ಟು ದಿ ರೂಟ್ಸ್, ಬ್ಯಾಕ್ ಟು ದಿ ವೇದಾಸ್. ಭಾರತವಾಗಬೇಕಾದ್ರೆ ಭಾರತ ನಿರ್ಭಯವಾಗಬೇಕು. ಭಾರತದ ಪ್ರತಿಯೊಬ್ಬ ಮಗ ನಿರ್ಭೀಕನಾಗಬೇಕು. ಇವತ್ತೆಲ್ಲರೂ ಭಯದಿಂದ ತುಂಬಿಟ್ಟಿದ್ದಾರೆ. ಸರಸ್ವತಿ ಅಂದ್ರೆ ರಸವತಿ. ರಸ ಅಂದ್ರೆ ಆನಂದ. ರಸವನ್ನ ಕೊಡುವವಳು ಸರಸ್ವತಿ ಅಂದ್ರೆ ಸಂತೋಷವನ್ನ ಕೊಡುವವಳು. ಎಜುಕೇಶನ್ ಶುಡ್ ಬಿ ಜಾಯ್ಫುಲ್. ಬಟ್ ವಾಟ್ ಈಸ್ ದ ಫೇಟ್? ಎಜುಕೇಶನ್ ಈಸ್ ನೌ ಸ್ಟ್ರೆಸ್ಫುಲ್. ನಿಮ್ಮ ಮುಖ ನೋಡಿದ್ರೆ ಯಾರು ಖುಷಿಯಾಗಿದ್ದೀರಿ ಅಂತಾನೆ ಅನ್ಸಲ್ಲ. ಪರೀಕ್ಷೆ ಬಂತು ಅಂದ್ರೆ ಎಲ್ಲರಿಗೂ ಟೆನ್ಷನ್. ಅಲ್ರಿ, ಯಾಕೆ ಬರಲಿಲ್ಲ? ಅಯ್ಯೋ, ನನ್ನ ಮಗ 10ನೇ ಕ್ಲಾಸ್ ಪರೀಕ್ಷೆ ರೀ. ಅಲ್ರಿ, ನೀವೇನು ಮಾಡಬೇಕು? ನಿಮ್ಮ ಮಗನಿಗೆ ಪರೀಕ್ಷೆ, ಏನು ನೀವು ಚೀಟಿ ಕೊಡಕ್ಕೆ ಹೋಗ್ತೀರಾ? ಅದು ನಡೆಯುತ್ತೆ. ಅಲ್ಲೆಲ್ಲ ಕೂತ್ಕೊಂಡಿರ್ತೀರಾ ಎಕ್ಸಾಮಿನೇಷನ್ ಹಾಲ್ ಮುಂದ್ಗಡೆ. ಏನು ಮಾಡ್ತೀರಾ? ಬರೆಯೋದವನು. ಅಯ್ಯೋ ಇಲ್ಲ ರೀ, 10ನೇ ಕ್ಲಾಸು, ಟೆನ್ಷನ್. ಅವನಿಗೆ ಇವ್ರಿಗಿಂತ ಜಾಸ್ತಿ ಟೆನ್ಷನ್. ಯಾಕಂದ್ರೆ ಇವ್ರು ಕೊಟ್ಟಿರುತ್ತಾನೆ. ಶಿವ ಇವ್ರ ಮುಖಗಳು ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಆ ಮೇಷ್ಟ್ರಿಗೆ ಟೆನ್ಷನ್ ಇಲ್ವೇ?
ಸರ್ಕಾರಿ ಮೇಟ್ರಿಗೆ ಟೆನ್ಷನ್ ಇರಲ್ಲ ಬಿಡ್ರಿ, ಅದಕ್ಕೆ ಇವ್ರಿಗೆ ಟೆನ್ಷನ್ ಜಾಸ್ತಿ ಆಗುತ್ತೆ. ಕ್ಷಮಿಸ್ಬೇಕು. ಆದ್ರೆ ಪ್ರೈವೇಟ್ ಶಾಲೆಗಳು, ಪ್ರೈವೇಟ್ ಕಾಲೇಜುಗಳು, ಪ್ರೈವೇಟ್ ಯೂನಿವರ್ಸಿಟಿಗಳು ರಿಸಲ್ಟ್ ಬರ್ದೇ ಇದ್ರೆ ಅವ್ರಿಗೆ ಟೆನ್ಷನ್ ಜಾಸ್ತಿ, ಅಡ್ಮಿಷನ್ ಆಗಲ್ಲ. ಅಯ್ಯೋ ವಿಚಿತ್ರ ಸ್ಥಿತಿ. ಇಡೀ ಶಿಕ್ಷಣ ವ್ಯವಸ್ಥೆ ಭಯದ ಆಧಾರದ ಮೇಲೆ ನಡೀತಾ ಇದೆ. ಇಲ್ಲಿ ವಿವೇಕಾನಂದರು ಹೇಳ್ತಿದ್ದಾರೆ ನಿರ್ಭಯರಾಗ್ರಿ ಅಂತ. ಎಲ್ಲಿ ನಿರ್ಭಯರಾಗದು? ಸಾಯ್ತಾ ಇದ್ದೀವಿ. ಅದಕ್ಕೆ ಉಪನಿಷತ್ನಲ್ಲಿ ಹೇಳಿರೋದನ್ನು ಹೇಳಿ ಮುಗಿಸ್ಬಿಡ್ತೀನಿ. ವಿವೇಕಾನಂದರು ಅದನ್ನೇ ಹೇಳಿದ್ರು, ನಿರ್ಭಯರಾಗುವುದು ಹೇಗೆ? ಯಾರಿಗಾರು ಇಚ್ಛೆ ಇದೆಯಾ? ಕೈ ಎತ್ತರಿ ನೋಡೋಣ. ಯಾರಿಗಾರು ನಾವು ನಿರ್ಭಯರಾಗಬೇಕು ಅಂತ ಇಚ್ಛೆ ಇದೆ? ಈ ಬದುಕು ಸಾಯೋಕ್ಕಿಂತ ಮುಂಚೆ ನಿರ್ಭಯರಾಗಬೇಕು ಅಂತ ಇಚ್ಛೆ ಇದೆ? ಕೈ ಇಳಿಸಿ. ನಿರ್ಭಯರಾಗಬೇಕು. ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಭಯ ಮತ್ತು ಮನುಷ್ಯ ಎರಡು ವಿರುದ್ಧಾರ್ಥದ ಶಬ್ದಗಳು. ಭಯಕ್ಕೆ ವಿರುದ್ಧಾರ್ಥದ ಶಬ್ದವನ್ನ ಬರೆಯಿರಿ ಅಂತ ಹೇಳಿದ್ರೆ ಮನುಷ್ಯ ಅಂತ ಬರೀಬೇಕು. ನೀವು ಮಾರ್ಕ್ಸ್ ಕೊಡಲ್ಲ ಬಿಡಲಿ. ಆದ್ರೆ ಗೀತೆಯಲ್ಲಿ ಹೇಳೋದೇನಂದ್ರೆ ಭಯಕ್ಕೆ ವಿರುದ್ಧಾರ್ಥದ ಶಬ್ದ ಅಂದ್ರೆ ಮನುಷ್ಯ. ನೀನು ಮನುಷ್ಯನೇ, ಹಾಗಿದ್ರೆ ನೀನು ನಿನ್ನಲ್ಲಿ ಭಯ ಅನ್ನೋದಿರಬಾರದು. ನಿನ್ನಲ್ಲಿ ಭಯ ಇದೆಯೇ? ಬಿಟ್ಟ ಸ್ಥಳವನ್ನು ಎಷ್ಟು ಚೆನ್ನಾಗಿ ತುಂಬಿದಿರ, ಪೂರ್ತಿ ಅಂಕ ನಿಮಗೆ ಕೊಡ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಕುಳಿತಿರುವ ನಾವು ಮನುಷ್ಯರು ಅಥವಾ ಮನುಷ್ಯನ ಆಕಾರ ಮಾತ್ರ ಇದೆಯೋ? ಡಯೋಜನಿಸ್ ಅಂತ ಒಬ್ಬ ಅಥೆನ್ಸ್ನಲ್ಲಿ ಒಬ್ಬ ಶ್ರೇಷ್ಠ ವಿದ್ವಾಂಸ ಇದ್ದ. ಮಧ್ಯಾಹ್ನ 12 ಗಂಟೆಗೆ ಬಿಸಿಲಿನಲ್ಲಿ ಸಾವಿರಾರು ಜನ ಓಡಾಡ್ತಿರ್ತಕ್ಕಂತಹ ರಸ್ತೆನಲ್ಲಿ ಲ್ಯಾಂಟರ್ನ್, ಉರಿತಾ ಇರುವ ಲ್ಯಾಂಟರ್ನ್ ಹಿಡ್ಕೊಂಡು ಬಂದ. ಜನ ಮಾತಾಡ್ಕೊಂಡ್ರು, ಈ ಉರಿ ಬಿಸಿಲಲ್ಲಿ ಇವನಿಗೇನು ಕಾಣದೇ ಇರೋದು ಕೇಳಿ ಬಂತು ಇವನಿಗೆ. ಈ ಲ್ಯಾಂಟರ್ನ್ ಹಿಡ್ಕೊಂಡು ಬಂದಿದ್ದಾನೆ, ಇವನಿಗೆ ಕಾಣಿಸೋದೇ ಇಲ್ವೇ ಅಂತ ಅಂದ್ಕೊಂಡ್ರು. ಅಯ್ಯೋ ಭಾಳ ಬುದ್ಧಿವಂತ. ಬೇರೆ ಹುಚ್ಚಿಗೆ ಚಿಡಿದಿರ್ಬೋದು, ಓದಿ 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 ಸ್ವಲ್ಪ ತಲೆನೂ ಕೆಲವ್ರಿಗೆ ಕೆಟ್ಟಿರುತ್ತೆ, ಲೂಸ್ ಆಗಿಬಿಡ್ತಾರೆ ಅಂತ ಕೆಲವ್ರು ಹೇಳ್ತಾರೆ. ಅದಕ್ಕಾಗಿ ಓದಕ್ಕೆ ಹೋಗಲ್ಲ ಕೆಲವರು. ಬಹಳ ಜನ ಲೂಸ್ ಆಗಿಬಿಟ್ರೆ ಮಾನ ಮರ್ಯಾದೆ ಹೋಗ್ಬಿಡುತ್ತೆ, ಅದಕ್ಕಾಗಿ ಓದದೆ ಬೇಡ ಅಂತ. ಆದ್ರೆ ಜನ ಅಂದ್ಕೊಂಡ್ರು, ಇಲ್ಲಪ್ಪ ಅವ್ನು ಹಂಗೆಲ್ಲ ಲೂಸ್ ಅಂತ ಹೇಳಕ್ಕಾಗಲ್ಲ, ಕೇಳಾದ್ರೂ ಕೇಳೋಣ ಅನ್ಕೊಂಡು. ಏನ್ರಿ ಈ ಬಿಸಿಲಲ್ಲಿ ನೀವು ಲ್ಯಾಂಟ್ರನ್ ಉರಿತಾ ಇದ್ದಂತ ಹಿಡ್ಕೊಂಡ್ ಬಂದಿದ್ದೀರಲ್ಲ, ಅವನು ಕೊಟ್ಟ ಉತ್ತರದಿಂದ ಎಲ್ಲರಿಗೂ ಗಟ್ಟಿ ಆಗ್ಬಿಡ್ತು, ಇವನು 100ಕ್ಕೆ 100 ಲೂಸು ಅಂತ. ಅವನೇನು ಉತ್ತರ ಕೊಟ್ಟ? ನಾನು ಜನ ನೋಡ್ಕೊಂಡು ಬಂದಿದ್ದೀನಿ. ಆವಾಗ ಗಟ್ಟಿ ಆಯ್ತು. ಅಲ್ಲಿ ಇಷ್ಟು ಜನ ಓಡಾಡ್ತಿದ್ದಾರೆ, ಜನ ನೋಡ್ತಿದ್ದೀನಿ ಅಂತನಲ್ಲ. ಮತ್ತೆ ಕೆಲವ್ರಿಗೆ ಅನ್ನಿಸ್ತು, ಏನೋ ಇರ್ಬೇಕು ಇವನಲ್ಲಿ. ಅಲ್ರಿ ಇಷ್ಟು ಜನ ಇದ್ದಾರೆ, ನೀವು ಹಗಲತ್ತಲ್ಲಿ ಲ್ಯಾಂಟರ್ನ್ ಹಿಡ್ಕೊಂಡು ಬಂದಿದ್ದೀರಾ, ಉರಿತಾ ಇದೆ ದೀಪ ಒಳಗಡೆ, ಜನ ಹುಡುಕ್ತೀನಿ ಅಂತೀರಾ, ಇವರೇ ಜನ ಅಲ್ಲವೇ? ಅವಾಗ ಅವನು ಕೊಟ್ಟ ಉತ್ತರದಿಂದ ಎಲ್ಲರ ತಲೆ ತಗ್ಗಿಸಬೇಕಾಯಿತು. ಅವನು ಹೇಳ್ತಾನೆ, ಐ ಆಮ್ ಇನ್ ಸರ್ಚ್ ಆಫ್ ಮೆನ್ ವಿತ್ ಕ್ಯಾಪಿಟಲ್ ಎಂ. ಮನುಷ್ಯತ್ವ ಇದೆ ಅನ್ನುವ ಮನುಷ್ಯರನ್ನ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಅದಕ್ಕೆ ಲ್ಯಾಂಟರ್ನ್ ಬೆಳಕಲ್ಲಾದ್ರೂ ಕಾಣಿಸ್ತಾರ? ಇಲ್ಲ, ಯಾರು ಇಲ್ಲ. ಇದನ್ನೆಲ್ಲ ಡಾಟ್ಸ್ ಕನೆಕ್ಟ್ ಮಾಡಿ ನಿರ್ಭಯರಾಗಬೇಕು. ನಿರ್ಭಯರಾಗೋಣ. ನಿರ್ಭಯರಾಗದೆ ವಿವೇಕಾನಂದ ಆಗಕ್ಕಾಗಲ್ಲ. ಇಲ್ಲಿ ಕುಳಿತಿರುವ ಒಬ್ಬೊಬ್ಬರು
ಈ ದೇಶದ ಒಬ್ಬೊಬ್ಬ ನಾಗರಿಕನು ನಿರ್ಭಯನಾಗಬೇಕು. ಸಾವಿಗೆ ಹೆದರದ ದೇಶ ಇದು. ಮೃತ್ಯುವನ್ನು ಸಂಭ್ರಮಿಸಿದ ದೇಶ ಇದು. ಬೇಂದ್ರೆಯವರು ಏನು ಹೇಳಿದ್ರು ಗೊತ್ತಾ? ಅವ್ರ ಭಾಷೆ ನೋಡಿ, ಧಾರವಾಡದ ಸೊಗಡಿನ ಕನ್ನಡ ಭಾಷೆಯಲ್ಲಿ ಅವರು ಎಷ್ಟು ಸುಂದರವಾಗಿ ಅತ್ಯಂತ ಆಳವಾದ ತತ್ವವನ್ನು ಆಡು ಭಾಷೆಯಲ್ಲಿ ಅದೆಷ್ಟು ಸರಳವಾಗಿ ನಮ್ಮ ಹೃದಯಕ್ಕೆ ಮುಟ್ಟುವ ಹಾಗೆ ಹೇಳಿಬಿಟ್ರು. ಅವ್ರು ಹೇಳ್ತಾರೆ, ಸಾಯಕ ನಾನು ಹೆದರುವುದ ಇಲ್ಲ, ಯಾಕಂದ್ರೆ ನಾ ಇದ್ದಾಗ ಅದು ಬರುವುದಿಲ್ಲ. ಅದು ಬಂದಾಗ ನಾ ಇರಂಗಿಲ್ಲ. ನಾ ಯಾಕೆ ಹೆದರ್ಬೇಕು? ಸಾವನ್ನು ಗೆದ್ದವರು ನಾವು, ಸಾವಿಗೆ ಅಂಜದವರು ನಾವು. ಅದಕ್ಕಾಗಿ ನಾವು ಮೃತ್ಯುಂಜಯರು. ಈ ಮಾತುಗಳನ್ನು ಆಡುವ, ಈ ಮಾತುಗಳಂತೆ ಬದುಕುವ ಜಗತ್ತಿನ ಒಂದೇ ಒಂದು ದೇಶ, ಇದು ಭಾರತ. ನಮಸ್ಕಾರ. ಸಾಧನೆ ಮಾಡದೆ ಸತ್ತರೆ ಅದು ಸಾವಿಗೆ ಅವಮಾನ. ಸುಂದರವಾದ ಬದುಕನ್ನು ಕೊಟ್ಟಂತಹ ಬದುಕನ್ನು ಸಾರ್ಥಕವಾಗಿ ಬದುಕದಿದ್ದರೆ ಅದು ಬದುಕಿಗೆ ಅವಮಾನ. ಇದು ಸ್ವಾಮಿ ವಿವೇಕಾನಂದರ ನುಡಿಮುತ್ತಗಳು. ಹಾಗೆ ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರಿಗೆ ಹೇಳಿದಂತಹ ಸಂದೇಶ ಅಂದರೆ, ನೀನೊಬ್ಬ ನಿದ್ದೆ ಮಾಡಿದರೆ ಅದು ನಿನ್ನ ಸುಖಕ್ಕೆ, ನೀನು ಎಚ್ಚೆತ್ತು ದುಡಿದರೆ ಅದು ಲೋಕದ ಹಿತಕ್ಕೆ. ಬಹುಶಃ ಶಂಕರಾನಂದಜಿಯವರ ಮಾತುಗಳನ್ನು ಕೇಳಿದ ಮೇಲೆ ನನಗನ್ನಿಸ್ತದೆ, ಯಾವುದೇ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಥವಾ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಟ್ರೈನಿಂಗ್ಗಳಲ್ಲಿ ಅಥವಾ ತರಬೇತಿ ಕಾರ್ಯಕ್ರಮಗಳಲ್ಲಿ ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರಿಗೆ ಏನು ಬೋಧಿಸ್ರೋ ಆ ಬೋಧನೆಗಳನ್ನೇ ಮೊದಲನೇ ಪಾಠವಾಗಿ ಇಟ್ಟು, ಅಥವಾ ಅವರು ಸೇವೆಗೆ ಹೋಗ್ಬೇಕಾದ್ರೆ ಪ್ರತಿಜ್ಞಾ ವಿಧಿಯನ್ನು ಅದನ್ನೇ ಬೋಧಿಸ್ತಾರೆ. ಅಂದರೆ ಈ ಸಮಾಜದಲ್ಲಿ ಪ್ರತಿಯೊಬ್ಬನ ಮುಖದಲ್ಲಿ ಮುಗುಳ್ನಗೆ ಬರುವಂತೆ, ಈ ಸಮಾಜದಲ್ಲಿ ಯಾರೊಬ್ಬನ ಕಣ್ಣುಗಳಲ್ಲಿ ಆ ಕಣ್ಣೀರು ಬರದಂತೆ ಈ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡಿಕೊಳ್ಳದೆ ನಿನ್ನ ಬದುಕಾಗಬೇಕು ಅನ್ನುವಂತಹ ಒಂದು ದಿವ್ಯ ಸಂದೇಶವನ್ನು ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರಿಗೆ ಹೇಳಿದ್ರಲ್ಲ, ಅದು ಬಹುಶಃ ಇವತ್ತು ಸಾರ್ವಜನಿಕ ಜೀವನದಲ್ಲಿ ವೃತ್ತಿಯನ್ನು ಮಾಡೋದಕ್ಕೆ ನಾವು ಹೊರಟಾಗ ಅದೇ ದಿವ್ಯ ಮಂತ್ರ ಆಗಬೇಕು ಅಂತಕ್ಕಂಥದ್ದು ಅದರ ಒಂದು ಸಂದೇಶ. ಬಹುಶಃ ಇವತ್ತು ಯುವ ಜನತೆಗೆ ಸ್ವಾಮಿ ವಿವೇಕಾನಂದರ ಸಂದೇಶದಲ್ಲಿ ಶಂಕರಾನಂದಜಿಯವರು ಕೊಟ್ಟದು ಯುವ ಸಮುದಾಯಕ್ಕೆ. ವಿವೇಕಾನಂದರು ಏನು ಹೇಳಿದ್ರು? ನಿರ್ಭೀತರಾಗಿ, ಅಂದರೆ ಅಂತಹ ಸಂದೇಶದ ಮಾತುಗಳನ್ನು ಅರ್ಥಪೂರ್ಣವಾಗಿ ಆಡಿದ್ದಾರೆ. ಶಂಕರಾನಂದಜಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈಗ ಗೌರವ ಸಮರ್ಪಣೆ.
ಕಲಿಸಿಕೊಟ್ಟಂತಹ ಗೌರವಾನ್ವಿತ ಕುಲಪತಿಗಳಿಗೆ ಧನ್ಯವಾದಗಳು. ಈಗ ಅಧ್ಯಕ್ಷರ ನುಡಿಗಳು ಗೌರವಾನ್ವಿತ ಕುಲಪತಿಗಳಾದಂತಹ ಪ್ರೊಫೆಸರ್ ಶರಣಪ್ಪ ವಿ ಅಲ್ಸಸ್ತೆ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರು ಸ್ವಾಮಿ ವಿವೇಕಾನಂದ ಅಧ್ಯಯನ ಪೀಠದಿಂದ ನೆರವೇರಿಸಲಾದ ಯುವನ ಜನತೆಗೆ ಸ್ವಾಮಿ ವಿವೇಕಾನಂದರ ಸಂದೇಶ ವಿಶೇಷ ಉಪನ್ಯಾಸ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಂತಹ ಶ್ರೀ BR ಶಂಕರಾನಂದಜಿಯವರೇ, ಅಖಿಲ ಭಾರತ ಸಂಘಟನಾ ಮಂತ್ರಿ, ಭಾರತೀಯ ಶಿಕ್ಷಣ ಮಂಡಲ್ ಮತ್ತು ನನ್ನ ಈ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಆದಂಥ ಪ್ರವೀಣ್ ಅವರೇ ಹಾಗೂ ರಿಜಿಸ್ಟ್ರಿ ವ್ಯಾಲ್ಯೂಯೇಷನ್ ಆದಂಥ ವಿಶ್ವನಾಥ್ ಅವರೇ ಮತ್ತು ಈ ಕಾರ್ಯಕ್ರಮದ ರೂವಾರಿಯಾದಂತಹ ಡಾಕ್ಟರ್ ಜ್ಯೋತಿ ಶಂಕರ್ ಅವರೇ ಮತ್ತು ಇಲ್ಲಿ ನೆರೆದಂಥ ಎಲ್ಲ ಆಹ್ವಾನಿತರೇ ಮತ್ತು ಜೈನಹಳ್ಳಿ ಸತ್ಯನಾರಾಯಣ ಗೌಡ್ರೆ, ನನ್ನ ನೆಚ್ಚಿನ ವಿದ್ಯಾರ್ಥಿ ಮಿತ್ರರೇ ಹಾಗೂ ಸಿಬ್ಬಂದಿಗಳೇ, ಈಗಾಗಲೇ ಶಂಕರಾನಂದಿ ಸರ್ ಮಾತಾಡಿದ ಮೇಲೆ ನಾನು ವಿವೇಕಾನಂದರ ಬಗ್ಗೆ ಏನು ಮಾತಾಡಬೇಕು ಅಂತ ತೋರಿಸ್ತಾ ಇಲ್ಲ, ತಿಳಿತಾ ಇಲ್ಲ. ಆದರೂ ನಮ್ಮ ಈ ಯುವಶಕ್ತಿಗೆ ಏನು ವಿವೇಕಾನಂದರ ಸಂದೇಶ ಏನು ಕೊಟ್ಟಿದ್ದಾರೆ ಆ ಸಂದೇಶವನ್ನು ಅದೇ ರಿಪೀಟ್ ಮಾಡ್ತಾ ಇದ್ದೀನಿ, ಅಂದರೆ ಸಂದೇಶವನ್ನು ತಮಗೆ ಹೇಳ್ತಾ ಇದ್ದೀನಿ. ಅವರ ಸ್ಲೋಗ ನಮ್ಮ ಜ್ಯೋತಿ ಶಂಕರ್ ಅವರು ಹೇಳಿದ್ರು ಪ್ರಸ್ತಾವನೆಯಲ್ಲಿ, ಏಳಿ ಎದ್ದೇಳಿ ಎಲ್ಲಿವರೆಗೆ ಅಂದರೆ ಗುರಿ ಮುಟ್ಟುವರಿಗೆ. ಎಲ್ಲರ ಹತ್ರ ಗುರಿ ಇರಬೇಕು ಅಂತ, ಗುರಿ ಇದ್ದರೆ ಗುರಿ ಮುಟ್ಲಿಕ್ಕೆ ಹೋಗ್ತೇವೆ, ಇಲ್ಲೋದ್ರೆ ಇಲ್ಲಿ ಮುಟ್ಲಿಕ್ಕೆ ಹೋಗ್ತೇವೆ. ಅದರ ಸಲುವಾಗಿ ಪ್ರತಿಯೊಬ್ಬರಲ್ಲಿ ಗುರಿ ಇರಬೇಕು. ಈ ಯುವ ಸಂದೇಶವನ್ನು ಕೊಟ್ಟಿದಂಥ ಮಹಾನ ವ್ಯಕ್ತಿ ಸ್ವಾಮಿ ವಿವೇಕಾನಂದರು. ತಮ್ಗೆ ಗೊತ್ತಿರಬಹುದು, ಅವರು ಪುಸ್ತಕವನ್ನು ಓದಿ, ನನಗೆ 5ನೇತೆ ಇದ್ದಾಗ ಕನ್ನಡದಲ್ಲಿ ಒಂದು ಸಿಲೆಬಸ್ನಲ್ಲಿ ಮೆನ್ಷನ್ ಮಾಡಿದ್ರು. ಏನಂದರೆ, ತಾಯಿಯನ್ನು ಅಡಿಗೆ ಮಾಡ್ತಿರ್ತಾಳೆ, ತಾಯಿ ಅಡಿಗೆ ಮಾಡುವಾಗ ಸ್ವಾಮಿ ವಿವೇಕಾನಂದರು ಬಹಳ ಭಸ್ಮವನ್ನು ಹಚ್ಚಿಕೊಂಡು ನಾನು ಶಿವನು ನಾನು ಅಂತ ಹೇಳ್ತಾರೆ. ಅವರು ತಾಯಿ ಕರೀತಾ ಇದ್ರೂ ಹೋಗಲ್ಲ, ಯಾಕಂದ್ರೆ ಶಿವನ ಧ್ಯಾನದಲ್ಲಿ ಅವರು ಕೂತಿರ್ತಾರೆ. ಯಾಕೆ ಹೀಗೆ ಮಾಡ್ತಾ ಇದ್ದಿ ಬಾ ಅಂತ ಕರೆದು ಊಟಕ್ಕೆ ಕರೀತಾರೆ. ಅಂದ್ರೆ ಅದು ಬಹಳ ದೊಡ್ಡ ಸವಿಸ್ತಾರವಾಗಿ ಓದಬೇಕು. ಮತ್ತು ಅದರಂತೆ ತಮಗೆಲ್ಲ ಗೊತ್ತಿರಬಹುದು, ಈಗಾಗಲೇ ಶಂಕರಾನಂದಜಿ ಹೇಳಿದ್ರು, ಅವರು ರಾಜ್ಯರ ಮನೆಯಲ್ಲಿನೂ ಸಹ ಆಹ್ವಾನ ಇತ್ತು, ಬಡವರ ಮನೆಯಲ್ಲಿ. ಈಗ ತಮಗೆಲ್ಲ ಜೈಪುರ ರಾಜನ ಮನೆಯಲ್ಲಿ ಆಹ್ವಾನ ಇತ್ತು. ಆಹ್ವಾನ ಇದ್ದಾಗ ಅವರು ಕರೀತಾರೆ. ಕರೆದಿದ ಮೇಲೆ ಅವ್ರು ಏನ್ ಮಾಡ್ತಾರೆ, ಅವರಿಗೆ ಊಟ ಉಪಚಾರ ಮಾಡಿದ ಮೇಲೆ, ರಾಜ ಮನೆ ಅಂದ್ರೆ ನರ್ತೆ ಗೀತನ ಎಲ್ಲ ಇರ್ತದೆ. ಆವಾಗ ಅವ್ರು ಏನ್ ಮಾಡ್ತಾರೆ, ಇದಕ್ಕೆಲ್ಲ ನಾನು ಬಂದಿಲ್ಲ. ಆ ಊಟ ಉಪಚಾರ ಆದ್ಮೇಲೆ ಒಂದು ರೂಮ್ನಲ್ಲಿ ಚಿಲ್ಕ ಹಾಕೊಂಡು ಕೂತಿರ್ತಾರೆ. ಆವಾಗ ನರ್ತನೆ ಮಾಡೋರು ಹೇಳ್ತಾರೆ, ಏನು ಹೇಳ್ತಾರೆ ಅಂದ್ರೆ, ಸಂದೇಶ ನೀವು ನಿಮ್ಮಲ್ಲಿ ಅಂದ್ರೆ ಆತ್ಮಶಕ್ತಿ ಇದ್ರೆ ಬರಬೇಕು ಅಂತ ಹೇಳ್ತಾರೆ. ಆವಾಗ ಅವರು ವಿವೇಕಾನಂದ ಓದಿ ನೀವು ಅಲ್ಲಿ ಗೊತ್ತಾಗ್ತದೆ. ಅಂದರೆ ನಿಮ್ಮಲ್ಲಿ ಆ ಆತ್ಮಧೈರ್ಯ ಆತ್ಮಶಕ್ತಿ ಇದ್ರೆ ಬರ್ರಿ ಅಂತ ಹೇಳಿದಾಗ ಚಿಲ್ಕ ಬಿಚ್ಚಿ ಹೊರಗಡೆ ಬರ್ತಾರೆ, ಚಿಲ್ಕ ತೆಗೆದು ಹೊರಗಡೆ ಬರ್ತಾರೆ. ಹಾಗೆ ಸಭೆಗೆ ಬಂದು ಕೂಡ್ತಾರೆ. ಪ್ರತಿಯೊಂದು ಅಂದ್ರೆ ಅವರು ಹೇಳಿದಂತಹ ಮಾತುಗಳು ಆಲ್ರೆಡಿ ನಾನು ಕೆಲವೊಂದು ಸರ್ ಇದ್ರೆ, ಯಾಕಂದ್ರೆ ಬಹಳ ತಪ್ಪಾರ್ದಂತ ನೋಟ್ ಮಾಡ್ಕೊಂಡು ಬಂದೆ. ಅಲ್ಲಿ ಸ್ವಾಮಿ ವಿವೇಕಾನಂದ ಯಾವಾಗ ಹೇಳ್ತಿದ್ದೆ ನಮ್ಮ ಯುವ ಜನರಿಗೆ, ಏನು ಹೇಳ್ತಿದ್ದಂದ್ರೆ 3T ಇಟ್ಕೊಳ್ರಿ ಅಂತ. 3T ಅಂತಂದ್ರೆ ಆಲ್ರೆಡಿ ನಾನು ಹೇಳಿನಿ, 2-3 ಸಲ ಹೇಳಿನಿ ನಮ್ಮ ಇಲ್ಲ ಕೋಚಿಂಗ್ ವಿದ್ಯಾರ್ಥಿಗಳಿಗೆ. ಈ ಹೊಸ ವಿದ್ಯಾರ್ಥಿಗಳಿಗೆ ಏನು ಹೇಳ್ಬೇಕಂತಂದ್ರೆ, ಟ್ರೈ ಫಾರ್ ಬೆಟರ್ ಫ್ಯೂಚರ್ ಅಂತ 3T ಇಟ್ಕೊಳ್ಳಿ ಅಂತ ಹೇಳಿದೆ. ಅಂದ್ರೆ ಇದು ಎಲ್ಲ ವಿವೇಕಾನಂದರ ಸ್ಲೋಗನ್, ವಿವೇಕಾನಂದರ ಸಂದೇಶ, ನಂದಲ್ಲ ಇದು.
3T ನಲ್ಲಿ ಒಂದು ಟಿ ಏನು ಹೇಳ್ತಾನೆ ಅಂದ್ರೆ ಟ್ರೈ ಫಾರ್ ಬೆಟರ್ ಫ್ಯೂಚರ್ ಅಂತ. ಟ್ರೈ ಫಾರ್ ಬೆಟರ್ ಫ್ಯೂಚರ್, ಟ್ರಸ್ಟ್ ಯುವರ್ ವರ್ಕ್ ಅಂತ, ಟ್ರಸ್ಟ್ ಯುವರ್ ವರ್ಕ್ ಅಂಡ್ ಟ್ರೂ ಫಾರ್ ಯುವರ್ ಟ್ರಸ್ಟ್ ಯುವರ್ ಸೆಲ್ಫ್ ಅಂತ, ಟ್ರೂ ಫಾರ್ ಯುವರ್ ವರ್ಕ್, ಟ್ರಸ್ಟ್ ಯುವರ್ ಸೆಲ್ಫ್, ಟ್ರೂ ಫಾರ್ ಯುವರ್ ವರ್ಕ್. ಹೀಗೆ ಅನೇಕ ಸಂದೇಶಗಳಿವೆ. ಅದರಲ್ಲಿ ಒಂದು ಸಂದೇಶ ಏನಿದೆ ಅಂದ್ರೆ ಸಕ್ಸಸ್ ಈಸ್ ಎ ಸಮ್ ಆಫ್ ಸ್ಮಾಲ್ ಎಫೆಕ್ಟ್ಸ್ ರಿಪೀಟೆಡ್ ಡೇ ಇನ್ ಅಂಡ್ ಡೇ ಔಟ್. ಪ್ರತಿದಿನ ನಾವು ಒಂದೇ ಸಲಕ್ಕೆ ನಮಗೆ ಸಕ್ಸಸ್ ಸಿಗಂಗಿಲ್ಲ, ಅವೆಲ್ಲ ಎಡಿಟಿವ್ ಆಗಿ ಆ್ಯಡ್ ಆಗಿ ಬಂದ ಮೇಲೆ ನಮಗೆ ಸಕ್ಸಸ್ ಆಗ್ತದೆ ಅಂತ ಹೇಳ್ತಾರೆ. ಮತ್ತು ನಮ್ಮ ನಾರ್ತ್ ಕರ್ನಾಟಕ ಸರ್ ಹೇಳಿದ್ರು ಬಹಳ ನಾರ್ತ್ ಕರ್ನಾಟಕದ ಭಾಷೆಯಲ್ಲಿ ಒಂದು ಕಲ್ಲು ಕೆತ್ತಮ, ತಮಗೆಲ್ಲ ಗೊತ್ತಿರಬಹುದು, ಕಲ್ಲು ಕೆತ್ತಮ ಕೆತ್ತ ಇರ್ತಾನೆ ರಾಮನ ವಿಗ್ರಹವನ್ನ ಮಾಡಬೇಕಂತ. ಆವಾಗ ಕಲ್ಲು ಕೆತ್ತವನಿಗೆ 100 ಕಲ್ಲುಗಳನ್ನ ತಂದು ಕೊಟ್ಟಿರ್ತಾರೆ. ಆ ಕಲ್ಲನ್ನ ಕೆತ್ತ ಹೋದಾಗ ಒಂದು ಕಲ್ಲು 2 ವಿಳಿ ಆದ ತಕ್ಷಣ ನನಗೆ ನೋವಾಗ್ತಾ ಇದೆ ಬೇಡ ಅಂತ ಬಿಡಿ ಅಂದ ತಕ್ಷಣ ಬಿಟ್ಬಿಡ್ತಾರೆ ಅಂತ. ಹೀಗೆ 100 ಕಲ್ಲುಗಳನ್ನ ಬೇಡ ಬೇಡ ಅಂತ ಹೇಳ್ತಿರ್ತವೆ. ಅವೆಲ್ಲ ಬಿಟ್ಟು ಒಂದು ಕಲ್ಲು ಎಷ್ಟು ಎಲ್ಲ ಉಳಿ ಹೊಡೆದ್ರು ಅದು ಏನೋ ಹೇಳ್ತಾ ಇಲ್ಲ, ಅದು ಸುಮ್ಮನೆ ಕೂತು ಅದು ರಾಮನ ವಿಗ್ರಹ ಆಯಿತು ಅಂತ. ಆವಾಗ ರಾಮನ ವಿಗ್ರಹವನ್ನ ಪ್ರೋತ್ಸಾಹ ಸ್ಥಾಪನೆಯ ಟೈಮಿನಲ್ಲಿ ಇವೆಲ್ಲ ಸ್ಟೆಪ್ಸ್ ಮಾಡಿದ್ರು. ಅಂದ್ರೆ ಸ್ಟೆಪ್ಸ್, ಇವೆಲ್ಲ ಕಲ್ಲುಗಳಿಗೆ ಸ್ಟೆಪ್ಸ್ ಮಾಡಿ ರಾಮನ ವಿಗ್ರಹಗಳನ್ನ ಪೂಜನೆ ಮಾಡಲಿಕ್ಕೆ ಹೋಗ್ತಾರೆ. ಅವರೆಲ್ಲ ಆವಾಗ ಹೇಳ್ತಾರೆ, ನಾವು ನೋವನ್ನ ತಡೆದ್ರೆ ನಾನು ರಾಮ ಆಗ್ತಿದ್ದೆ ಅಂತ. ಇಲ್ಲಿ ಹೇಳೋ ಉದ್ದೇಶ ಅಂದ್ರೆ ಇದು ಸಂದೇಶವೇನಂದ್ರೆ ನಾವು ಯಾವುದೇ ಕೆಲಸ ಮಾಡಬೇಕಾದ್ರೆ ನೋವಾಗಿರ್ತದೆ, ಆ ನೋವನ್ನ ತಾಳಿದವನೇ ರಾಮ ಆಗಬಹುದು ಅಂತ. ನಾನು ನಿನ್ನೆ ಒಂದು ನಮ್ಮಲ್ಲಿ ಯೂನಿವರ್ಸಿಟಿ ಆಲ್ ಇಂಡಿಯಾ ವೈಸ್ ಚಾನ್ಸಲರ್ ಮೀಟ್ ಇತ್ತು ಮುದ್ದೇನಹಳ್ಳಿನಲ್ಲಿ. ವ್ಯಾಲ್ಯೂ ಎಜುಕೇಶನ್ ಅಂತ, ವ್ಯಾಲ್ಯೂ ಎಜುಕೇಶನ್ ಇವತ್ತಿನ ಕಾಲಕ್ಕೆ ವ್ಯಾಲ್ಯೂ ಎಜುಕೇಶನ್ ಯಾಕೆ ಬರ್ತಾ ಇಲ್ಲ, ಯಾಕೆ ಇದು ನೀಡ್ ಫಾರ್ ದ ಅವರ್ಸ್ ಇದೆ ಅಂತಂದ್ರೆ ನಮ್ಮಲ್ಲಿ ಮಾರಲ್ ಎಜುಕೇಶನ್ ಕೊಡ್ತಾ ಇಲ್ಲ ಮಕ್ಕಳಿಗೆ. ಮಾರಲ್ ಎಜುಕೇಶನ್ ಜೊತೆ ನಾವು ಮೊದಲೆಲ್ಲ ಎಲ್ಲ ಟೀಚರ್ಸ್ ಬಂದ ತಕ್ಷಣ ಅವ್ರ ಸಿಲೆಬಸ್ನ ಇರ್ಲಿ ಬಿಡಿ, ಅವ್ರು ಬಂದ ತಕ್ಷಣ ಎಂಟ್ರಿ ಕ್ಲಾಸಿಗೆ ಆದ ತಕ್ಷಣ ಏನ್ ಹೇಳ್ತಿದ್ರು, ವಚನಗಳು ಹೇಳ್ತಿದ್ರು, ಗೀತೆಯ ಬಗ್ಗೆ ಹೇಳ್ತಿದ್ರು, ಸ್ವಾಮಿ ವಿವೇಕಾನಂದರ ಬಗ್ಗೆ ಹೇಳ್ತಿದ್ರು, ಅಥವಾ ದೊಡ್ಡ ದೊಡ್ಡ ಸರ್ವಪಲ್ಲಿ ರಾಧಾಕೃಷ್ಣ ಬಗ್ಗೆ ಹೇಳ್ತಿದ್ರು. ಹೀಗೆಲ್ಲ 5 ನಿಮಿಷ ಸ್ಪೆಂಡ್ ಮಾಡಿ ಮಕ್ಕಳಿಗೆ ಪಾಠ ಪ್ರವಚನ ಮಾಡ್ತಿದ್ರು. ಅದೆಲ್ಲ ಸಿಲೆಬಸ್ ಅಂದ್ರೆ ಅವಾಗ ಪ್ರತಿಯೊಬ್ಬರಲ್ಲಿ ನಮ್ಮ ದೇಶ ಈಗ ಫಿಯರ್ ಇರಬಾರ್ದು ಅಂತ ಹೇಳ್ತಾರೆ ಸರ್. ಅದೇ ತರ ಮಕ್ಕಳಲ್ಲಿ ಸಣ್ಣಗಿಂದ ಅಂದ್ರೆ 3ನೇ ಕ್ಲಾಸ್ನಿಂದ PUC ವರೆಗೆ ನಾವು ಏನು ಮಕ್ಕಳಿಗೆ ತಿಳಿ ಹೇಳುತ್ತೇವೋ ಅವರನ್ನ ಅಚ್ಚು ಕಟ್ಟಾಗಿ ಇರ್ತದಂತ ಅನಿಸ್ತದೆ ನನಗೆ. ಹೀಗಾಗಿ ಮಕ್ಕಳು ಯಾವಾಗಲೂ ನಮ್ಮ ದೇಶದ ಮುಂದಿನ ಪ್ರಜೆಗಳಾಗಿರ್ತಾರೆ. ಹೀಗಾಗಿ ತಾವೆಲ್ಲ ನಮ್ಮ ಆತ್ಮ ಅವಲೋಕನೆ, ನಾನು ರಿಪೀಟೆಡ್ಲಿ ಆಯುಟ್ಯಲ್ ಆತ್ಮ ಅವಲೋಕನೆ ಮಾಡಬೇಕು ಅಂತ, ಅರಿವೇ ಗುರು ಅಂತ. ಇವೆಲ್ಲ ಏನೂ ಇಲ್ಲ, ಸಿಂಪಲ್ ವರ್ಡ್ಸ್. ಕಾಯಕವೇ ಕೈಲಾಸ ಅಂತ, ವರ್ಕ್ ಈಸ್ ವರ್ಶಿಪ್ ಅಂದ್ರೆ ನಮ್ಮ ಪೇರೆಂಟ್ಸ್ ಹೇಳ್ತಿದ್ರು, ನೀವು ಊಟ ಯಾವಾಗ ಮಾಡ್ಬೇಕಂದ್ರೆ ಕೆಲಸ ಮಾಡಿದ ಮೇಲೆ ಊಟ ಮಾಡ್ಬೇಕಂತ. ಅಂದ್ರೆ ವಿದ್ಯಾರ್ಥಿ ಯಾವಾಗ ಇವತ್ತಿನ ಏನು ಅಭ್ಯಾಸವಿದೆ ಅದು ಓದ್ಕೊಂಡಿದ ಮೇಲೆ ನಾನು ಊಟ ಮಾಡಬೇಕು ಅಂತ ಆ ಭಾವನೆ ಬಂದಾಗ ಕ್ವಾಲಿಟಿ ಎಜುಕೇಶನ್ ಬರ್ತದೆ, ನಮ್ಮ ದೇಶ ಪ್ರಬಲ ದೇಶವಾಗ್ತದೆ. ಅದೇ ತರ ಸಂದೇಶ ವಿವೇಕಾನಂದ ಕೊಟ್ಟಿದಂತಹ ಸಂದೇಶ ನಮ್ಮ ಮಕ್ಕಳು ಸಹ ಕೊಡಬಹುದು ಅಂತ ಅನಿಸ್ತದೆ. ಹೀಗಾಗಿ ಅನೇಕ ಸ್ಲೋಗನ್ಸ್ಗಳನ್ನ ವಿವೇಕಾನಂದ ಸ್ಲೋಗನ್ಸ್ ಅಂತ ಓದಿ ಬಹಳ ಚೆನ್ನಾಗಿ ಇದಾವೆ. ಅದು ಸ್ಪೆಷಲಿ ಯೂತ್ಗೆ ಹೆಲ್ಪ್ ಆಗ್ತದೆ ಅಂತ ಹೇಳುತ್ತಾ, ನಮಗೆ ಶಂಕರಾನಂದಜಿ ಸರ್ ಬಂದು ನಮ್ಮ ವಿಶ್ವವಿದ್ಯಾಲಯ ನಮ್ಗೇನಾಗ್ತದೆ, ನಮ್ದು ಓಪನ್ ಡಿಸ್ಟೆನ್ಸ್ ಲರ್ನಿಂಗ್, ನಮ್ಮ ಇಲ್ಲಿ ಆಡಿಯನ್ಸ್ ಕಲೆಕ್ಟ್ ಅಂದ್ರೆ ಕೂಡಿಸ್ಬೇಕಾದ್ರೆ ಬಹಳ ಸಮಸ್ಯೆ. ಆದರೂ ನಮಗೆ ಏನು ಆನಂದ ಅಂದ್ರೆ ಪ್ರತಿಯೊಂದು ಯಾವುದೇ ಬರ್ತ್ಡೇ ಆಗಲಿ, ಯಾವುದೇ ವಿಷಯ ಸಂಬಂಧಪಟ್ಟಂತ ವಿಷಯಗಳನ್ನು ನಾವು ವರ್ಕ್ಶಾಪ್ ಮಾಡಲಿ, ನಮಗೆ ಆಡಿಯನ್ಸು, ನಮ್ಮ ಆಡಿಯನ್ಸ್ ಎಷ್ಟೇ ಇರಲಿ ಆ ಆಡಿಯನ್ಸಿಗೆ ಆದಷ್ಟು ಸಬ್ಜೆಕ್ಟ್ ಬಗ್ಗೆ ತಿಳಿಸಲು ಪ್ರಯತ್ನ ಮಾಡ್ತೀವಿ ನಾವು. ಅದರ ಸಲುವಾಗಿ ತಾವೆಲ್ಲ ಬಂದಿದ್ದಕ್ಕೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಶಂಕರಾನಂದಜಿ ಸರ್ ಬಂದು ತಮಗೆ ಮೋಟಿವೇಶನ್ ಮಾಡಿದ್ದಕ್ಕೆ ಅವರಿಗೂ ಮತ್ತು ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ.
ವಿದ್ಯಾರ್ಥಿಗಳು ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು, ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಯಶಸ್ಸನ್ನು ಸಾಧಿಸಬೇಕೆಂದು ಕರೆ ನೀಡಿದಂತಹ ಗೌರವಾನ್ವಿತ ಕುಲಪತಿಗಳಿಗೆ ಧನ್ಯವಾದಗಳು. ಈಗ ಗೌರವ ಸಮರ್ಪಣೆ ಮಾನ್ಯ ಕುಲಪತಿಗಳಿಗೆ. ಈಗ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ ನೆರವೇರಿಸಿಕೊಡಲಿದ್ದಾರೆ ಡಾಕ್ಟರ್ ಶೈಲೇಶ್ ರಾಜರಸ್. ಭಾರತೀಯ ಅಸ್ಮಿತೆ ಹಾಗೂ ಅನನ್ಯತೆ ವಿಸ್ಮೃತಿಯಾಗಿ ನೇಪಥ್ಯಕ್ಕೆ ಸರಿಯುತ್ತಿದ್ದಂತಹ ಸಂದರ್ಭದಲ್ಲಿ ನಮ್ಮನ್ನು ಭಾರತೀಯತೆಯ ವಿವೇಕದ ಕಡೆಗೆ ಜಾಗೃತಿಗೊಳಿಸಿದ ಮಹಾನ್ ಸಂತ ಸ್ವಾಮಿ ವಿವೇಕಾನಂದರ ಕುರಿತು ಇಂದಿನ ಯುವಜನತೆಗೆ ಸ್ವಾಮಿ ವಿವೇಕಾನಂದರ ಸಂದೇಶ ಬಹಳ ಯಶಸ್ವಿದಾಯಕವಾಗಿ ಕಾರ್ಯಕ್ರಮ ಮೂಡಿಬಂದಿದೆ. ಈ ಯಶಸ್ವಿ ಕಾರಣಕರ್ತರುಗಳಿಗೆ ಧನ್ಯವಾದಗಳನ್ನು, ವಂದನೆಗಳನ್ನು ಅರ್ಪಿಸುವಂತಹ ಒಂದು ಸುಯೋಗ ನನ್ನದಾಗಿದೆ. ಹಾಗಾಗಿ ಇಂದಿನ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಆಗಮಿಸಿ ಟ್ರೈ, ಟ್ರಸ್ಟ್ ಅಂಡ್ ಬಿ ಟ್ರೂತ್ಫುಲ್ ಎಂಬ ಯಶಸ್ಸಿನ ಸೂತ್ರವನ್ನು ವಿದ್ಯಾರ್ಥಿ ಮಿತ್ರರಿಗೆ ನೀಡಿದಂತಹ ಸನ್ಮಾನ್ಯ ಕುಲಪತಿಗಳಾದಂತಹ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಭಕ್ತಿಪೂರ್ವ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಣ ಸಂಪಾದನೆ ಮಾಡದೆ, ಮದುವೆಯಾಗದೆ, ರಾಷ್ಟ್ರ ನಿರ್ಮಾಣದ ಕೈಂಕರ್ಯದಲ್ಲಿ ನಿರತರಾಗಿ ಸ್ವತಃ ಸ್ವಾಮಿ ವಿವೇಕಾನಂದರ ತದ್ರೂಪಿಯಾಗಿರುವಂತಹ ಪೂಜ್ಯರು ಇವತ್ತು ನಮ್ಮೊಂದಿಗೆ ಇರುವಂಥದ್ದು ನಮ್ಮೆಲ್ಲರಿಗೂ ಬಹಳ ಪುಣ್ಯಕಾಲ ಅಂತ ನಾನು ಭಾವಿಸ್ತೇನೆ. ಸನ್ಮಾನ್ಯ ಶ್ರೀ ಬಿ ಆರ್ ಶಂಕರಾನಂದಜಿಯವರು ನಮಗೆ ಇಂದು ಏಕಾಂತ ಮತ್ತು ಲೋಕಾಂತದ ದ್ವಂದ್ವತೆಯನ್ನು ಅನಾವರಣಗೊಳಿಸಿದ್ದಾರೆ. ಹಾಗೆ ಪ್ರಶ್ನೋಪನಿಷತ್ತಿನ ತತ್ವದಿಂದ ನಮ್ಮನ್ನ ಎಚ್ಚರಿಸಿದ್ದಾರೆ. ಇಂದಿನ ಯುವಕರಿಗೆ ಅವರು ವಿವೇಕಾನಂದರ ಆತ್ಮದರ್ಶನವನ್ನ ಮಾಡಿಸಿ ಇಂದು ನಿರ್ಭಯರಾಗಿರಿ ಎಂದು ಮೃತ್ಯುಂಜಯ ತತ್ವ ಸಂದೇಶವನ್ನ ನೀಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಸದಾ ಬೆನ್ನೆಲುಬಾಗಿ ನಮ್ಮ ಕುಲಸಚಿವರಾದಂತಹ ಪ್ರೊಫೆಸರ್ ಪ್ರವೀಣಾ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮಕ್ಕೆ ಪರೀಕ್ಷಾಂಗ ಕುಲಸಚಿವರಾದಂತಹ ಡಾಕ್ಟರ್ ವಿಶ್ವನಾಥ್ ರವರು ಸಹ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಅನುಪಸ್ಥಿತಿಯಲ್ಲಿ ಹಣಕಾಸು ಅಧಿಕಾರಿಯಾದಂತಹ ಡಾಕ್ಟರ್ ನಿರಂಜನ್ ರಾಜ್ ಅವರಿಗೂ ಸಹ ನಿಮ್ಮೆಲ್ಲರ ಪರವಾದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಆರಂಭದಲ್ಲಿ ಪ್ರಾರ್ಥನೆಯನ್ನ ನೆರವೇರಿಸಿಕೊಟ್ಟಂತಹ ಕುಮಾರಿ ಪೂರ್ವಿತಾ ಹಾಗೂ ಸಂಧ್ಯಾ ಅವರಿಗೂ ಸಹ ಅನಂತ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಆರಂಭದಲ್ಲಿ ಎಲ್ಲರನ್ನು ಸ್ವಾಗತಿಸಿ ಈ ದಿನದ ಕಾರ್ಯಕ್ರಮದ ಸಂಘಟನೆಯನ್ನ ಮಾಡಿರುವಂತಹ ಶಾಸ್ತ್ರೀಯ ಸಂಗೀತ ವಿದೂಷಿ ಡಾಕ್ಟರ್ ಜ್ಯೋತಿಶಂಕರ್, ಸಂಯೋಜನಾಧಿಕಾರಿಗಳು, ಸ್ವಾಮಿ ವಿವೇಕಾನಂದ ಅಧ್ಯಯನ ಪೀಠ ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರನ್ನು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ನಾನು ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.